प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃ ಬಾಂಧವರೇ, ಇವತ್ತು ಆಗಸ್ಟ್ ತಿಂಗಳ 2ನೇ ತಾರೀಕು ಭಾನುವಾರ. ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಮಹೇಶ್. ನೀವು ಯೋಚಿಸ್ತಾ ಇರ್ಬೋದು, ಎಸ್ ಜಾನಕಿ ಅಮ್ಮ ಅವರ ಕಾರ್ಯಕ್ರಮ ಕಳೆದ ವಾರ ಆಯ್ತಲ್ಲ ಅಂತ. ಇವತ್ತು ಈಗ ತಾನೇ ನೀವು ಕೇಳಿದ ಹಾಡು 1981ರಲ್ಲಿ ಬಿಡುಗಡೆ ಆದ ಚಿತ್ರ ಮರೆಯದ ಹಾಡು. ಸಂಗೀತ GK ವೆಂಕಟೇಶ್, ಸಾಹಿತ್ಯ RN ಜಯಗೋಪಾಲ್. ಒರಿಜಿನಲಿ ಹಾಡಿದವರು ಎಸ್ ಜಾನಕಿ ಅಮ್ಮ ಅವರು. ಆದರೆ ಈಗ ತಾನೇ ಹಾಡಿದವರು. ಇವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕಳೆದ 30 ವರ್ಷಗಳಿಂದ ಇವರು ಮತ್ತು ಇವರ ಕುಟುಂಬ ಸಂಗೀತ, ನೃತ್ಯ, ಅಭಿನಯ, ವಾದ್ಯವೃಂದ ಅಂದರೆ ಹಾರ್ಮೋನಿಯಂ, ತಬಲಾ, ಕೀಬೋರ್ಡು ಹಾಗೂ ಇವರು ಬಾನುಲಿ ಕಾರ್ಯಕ್ರಮದಲ್ಲೂ ಕೂಡ ಹೋಸ್ಟ್ ಮಾಡ್ತಾ ಇದ್ರು. ಸಾಮಾಜಿಕ ಸೇವೆ ಅಂತ ಬಹಳನೇ ನಮ್ಮ ಸಿಡ್ನಿಯ ಸಮುದಾಯಕ್ಕೆ, ಅಂದರೆ ಭಾರತದ ಸಮುದಾಯ, ಕನ್ನಡ ಇರ್ಬೋದು ಇಲ್ಲ ಬೇರೆ ಭಾಷೆಗಳಿರ್ಬೋದು, ಸಮುದಾಯಕ್ಕೆ ಬಹಳನೇ ಸೇವೆ ಸಲ್ಲಿದ್ದಾರೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋಲಿ ಶ್ರೀಮತಿ ಅಪರ್ಣಾ ಹಾಗೂ ಶ್ರೀ ನಾಗಶಯನ ದಂಪತಿಗಳಿದ್ದಾರೆ. ನಮಸ್ಕಾರ ಸರ್, ಮತ್ತೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಹೇಶ್ ಹಾಗೂ ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಮಸ್ಕಾರ. ನಿಮ್ಮ ಧ್ವನಿ ಕೇಳಿ ತುಂಬಾನೇ ವರ್ಷ ಆಯ್ತು ಸರ್ ಬಾನುಲಿ ಕಾರ್ಯಕ್ರಮದಲ್ಲಿ. ಮನೆಯಲ್ಲೂ ಮಾತಾಡಕ್ಕೆ ಅವಕಾಶ ಇಲ್ಲ. ಅದೇ ಎಲ್ಲರ ಪ್ರಾಬ್ಲಮ್, ಅದಕ್ಕೆ ನಾನು ರೇಡಿಯೋಗೆ ಬರೋದು. ನಮಸ್ಕಾರ ಮಹೇಶ್, ಧನ್ಯವಾದಗಳು ನಮ್ಮನ್ನ ಇಲ್ಲಿ ಆಹ್ವಾನಿಸಿದ್ದಕ್ಕೆ. ಆಮೇಲೆ ಮೊದಲನೇದಾಗಿ ಈ ಜುಲೈ 2026ರಲ್ಲಿ ಮುಂಚೆನೆ ಮಾತಾಡ್ತಾ ಇದ್ವಿ, ನೀವು ಆಸ್ಟ್ರೇಲಿಯಾಗೆ ಬಂದು ಮತ್ತೆ ನಿಮ್ಮ ಭವಿಕಾ ಸಂಸ್ಥೆ ನೀವು ಸ್ಥಾಪನೆ ಮಾಡಿ 30 ವರ್ಷ ಆಯಿತು. ಅದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ಯಾಕಂದರೆ 30 ವರ್ಷ ಕನ್ಸಿಸ್ಟೆಂಟ್ ಆಗಿ ಮಾಡೋದು ಅಂದರೆ ಈಸಿ ಅಲ್ಲ. ಅದು ಅಲ್ಲದೆ ಶಾಸ್ತ್ರೀಯ ಸಂಗೀತ ಮಾಡೋದು ತುಂಬಾನೇ ಕಷ್ಟ. ಕರೆಕ್ಟ್. ಬೇರೆ ಈಗ ಸಿನಿಮಾ ಹಾಡಾಗ್ಲಿ ಅಥವಾ ಭಾವಗೀತೆ ಆಗಲಿ ತುಂಬಾ ಜನಪ್ರಿಯ ಆಗಿದೆ. ಆದರೆ ಶಾಸ್ತ್ರೀಯ ಸಂಗೀತಕ್ಕೆ ಸ್ವಲ್ಪ ಕಷ್ಟ. ಅದು 30 ವರ್ಷ ಅಂದರೆ ನಾನು ಯೋಚಿಸ್ತಾ ಇರ್ತೀನಿ, ಈಗ ನಮ್ಮ ಈ ರೇಡಿಯೋ ಪ್ರೋಗ್ರಾಮ್ 15 ವರ್ಷ ಆಗ್ತಾ ಬಂತು. 15 ವರ್ಷ ಅಂದರೆ ವರ್ಷಕ್ಕೆ 52 ವಾರಗಳು. ಅಂದರೆ ನೀವು 30 ವರ್ಷದಿಂದ ಮಾಡ್ತಿದ್ದೀರಾ ಅಂದರೆ ಅಮೇಝಿಂಗ್. ಸೊ ನಿಮ್ಮ ಇಡೀ ಫ್ಯಾಮಿಲಿಗೆ, ಕುಟುಂಬಕ್ಕೆ ಹ್ಯಾಟ್ಸ್ ಆಫ್ ಮತ್ತು ಧನ್ಯವಾದಗಳು. ನಿಮ್ಮ 30 ವರ್ಷ ನೀವು ನಡೆದು ಬಂದ ದಾರಿ ಸಿಡ್ನಿಲಿ ಮತ್ತು ನಿಮ್ಮ ಸಂಸ್ಥೆ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ, ಈಗ 30 ವರ್ಷ ಆಗ್ತಿದೆ ಅಂದಕ್ಕೆ ನೀವು ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಾ. ಸೊ ಸೆಪ್ಟೆಂಬರ್ 6 ಭಾನುವಾರ 2026 ಸುರ್ ಸಂಧ್ಯಾ ಅಂತ ಅನ್ ಈವ್ನಿಂಗ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್ ನೀವು ಏರ್ಪಡಿಸಿದ್ದೀರಾ. ಅದ್ರ ಬಗ್ಗೆ ಹೇಳಿ. ಹೌದು, ಸೆಪ್ಟೆಂಬರ್ 6ಕ್ಕೆ ನಾವು ಅದು ಸೆಲೆಬ್ರೇಟ್ ಮಾಡೋಣ ಅಂತ ಸ್ಟ್ರಾತ್ಫೀಲ್ಡ್ ಟೌನ್ ಹಾಲಲ್ಲಿ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀವಿ.
ಅಲ್ಲಿ ಅವತ್ತು ನಾವು ಎಲ್ಲ ಯಂಗ್ ಮ್ಯೂಸಿಷಿಯನ್ಸ್ ಎಲ್ಲರೂ ನಮ್ಮ ಜೊತೆಗೆಲ್ಲ ಸಪೋರ್ಟ್ ಮಾಡಿ ನಾವೆಲ್ಲ ಸೇರಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಹಿಂದೂಸ್ತಾನಿ ಸಂಗೀತ ಅದ್ರದ್ದು ಎಲ್ಲ ಬೇರೆ ಬೇರೆ ಜಾನ್ರಾಗಳು, ಬೇರೆ ಬೇರೆ ಪ್ರಕಾರಗಳನ್ನೆಲ್ಲಾನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅವತ್ತು. ಖಯಾಲ್ ಅಂದ್ರೆ ಅದು ಕ್ಲಾಸಿಕಲ್, ಹಿಂದೂಸ್ತಾನಿ ಕ್ಲಾಸಿಕಲ್ಗೆ ಖಯಾಲ್ ಗಾಯಕಿ ಅಂತಾರೆ. ಅದರಲ್ಲಿ ಟ್ರೆಡಿಷನಲ್ ಕಂಪೋಸಿಷನ್ಸ್ ಆ ಥರ ಎಲ್ಲಾನು ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಅದಾದ್ಮೇಲೆ ಠುಮ್ರಿ ಅಂತ, ಅದು ಸೆಮಿ ಕ್ಲಾಸಿಕಲ್ ಕಂಪೋಸಿಷನ್, ಅದು ಠುಮ್ರಿ. ಅದಾದ್ಮೇಲೆ ಭಜನ್, ಗಜಲ್, ಕವಾಲಿ, ಸೂಫಿ, ಅದೆಲ್ಲ ಲೈಟ್ ಕ್ಲಾಸಿಕಲ್ ಬರುತ್ತೆ. ಆಮೇಲೆ ನಾವು ಸ್ಪೆಷಲ್ ಅಂದ್ರೆ ಆನ್ಸಾಂಬಲ್ ಮಾಡ್ತಾ ಇದೀವಿ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಮೆಲೋಡಿಯಸ್, ವೈಬ್ರೆಂಟ್, ಎನರ್ಜೆಟಿಕ್ ಎಲ್ಲ ಥರ ಆನ್ಸಂಬಲ್ಸ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಟೋಟಲಿ ಇದು ಒಂದು ಎಲ್ಲಾ ಥರ ಸಂಗೀತ ಇಷ್ಟಪಡೋರ್ಗೆ ಇದು ಒಂದು ಅವಕಾಶ ಬಂದು ಕೇಳೋದಕ್ಕೆ. ಖಂಡಿತ. ಸೊ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಪ್ರೋಗ್ರಾಮ್? 6 ಗಂಟೆಗೆ ಶುರು ಆಗುತ್ತೆ. ಮಧ್ಯ ಇಂಟರ್ವೆಲ್ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ನಾವು ಎಲ್ಲರಿಗೂ ಡಿನ್ನರ್ ಬಾಕ್ಸ್ ಕೊಡ್ತಾ ಇದೀವಿ. ಡಿನ್ನರ್ ಬ್ರೇಕ್ ಇರುತ್ತೆ, ಡಿನ್ನರ್ ಬಾಕ್ಸ್. ಆಮೇಲೆ ಸುಮಾರು 8:30ವರೆಗೂ ನಡೆಯುತ್ತೆ. ಓಕೆ. ಸೊ ಈಗ 2.5 ಗಂಟೆ ಕಾರ್ಯಕ್ರಮ ಅಂದ್ರೆ ಅದ್ರ ಹಿಂದೆ ಎಫರ್ಟ್ ಎಷ್ಟಿದೆ? ನೀವು 2 ವರ್ಷದ ಅದು ಪ್ಲಾನಿಂಗ್. ಹೌದು, ಅಂದ್ರೆ ಸುಮ್ಮನೆ ಕಾರ್ಯಕ್ರಮ ಕೊಡೋಕ್ಕೂ ಸರಿಯಾಗಿ ಕಾರ್ಯಕ್ರಮ ಕೊಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದರಲ್ಲಿ ಎಷ್ಟು ನಾವು ಕಠಿಣವಾದ ಶ್ರಮ ಹಾಕಿರ್ತೀವಿ ಅನ್ನೋದು ಆ ಕಾರ್ಯಕ್ರಮದಿಂದ ಗೊತ್ತಾಗುತ್ತೆ. ಅದು ಒಬ್ರದಲ್ಲ, ಇಲ್ಲಿ ಸುಮಾರು 7-8 ಜನ ಸೇರಿ ಮಾಡ್ತಾ ಇರೋಂಥದ್ದು. ಮತ್ತೆ ಕೆಲವು ಕೋರಸ್ನ ಸಹ ಉಪಯೋಗಿಸ್ಕೊಂತ ಇದೀವಿ ಈ ಕಾರ್ಯಕ್ರಮದಲ್ಲಿ. ಸೊ ಅದರಲ್ಲೂ ಕೆಲವರೆಲ್ಲ ಬಂದು ಜೊತೆಗೆ ಕೋರಸ್ ಕೊಡ್ತಾರೆ ಅಷ್ಟೇನೆ. ಸೊ ತುಂಬಾ ಶ್ರಮ ಇದೆ. ಪ್ರತಿ ವಾರ ಇದರ ರಿಹರ್ಸಲ್ಗಳು ನಡೀತಾ ಇದೆ. ಸೊ ಎಲ್ಲರೂ ಬಂದು ಅದನ್ನ ಅನುಭವಿಸಿ ಆನಂದ ಪಟ್ರೆ ನಮ್ಗೆ ಅದೇ ಸಂತೋಷ. ಹೌದು, ಯಾಕಂದ್ರೆ ಇವತ್ತು ನೀವು ಪ್ರಾಕ್ಟೀಸ್ ಇತ್ತು, ಮುಗಿಸ್ಕೊಂಡು ಬಂದ್ರಿ. ಸೊ ಆಗ್ಲಿ. ಬಟ್ ನಿಮ್ಮ DNA ಅಪರ್ಣ ಅವರೇ ಮ್ಯೂಸಿಕ್ ಇದೆ, ನೀವು 3rd ಜನರೇಷನಲ್ ಮ್ಯೂಸಿಷಿಯನ್. ಹೇಳಿ ನಿಮ್ಮ ಫ್ಯಾಮಿಲಿ ಬಗ್ಗೆ. ನಮ್ಮ ಅಜ್ಜ ಗರುಡ ಸದಾಶಿವರಾಯರು, ಅವರು ರಂಗಭೂಮಿ ಕಲಾವಿದರು, ಮತ್ತೆ ಪಯನಿಯರ್ ಇನ್ ಥಿಯೇಟರ್ ಅಂತ ಹೇಳ್ಬೋದು. ಅವರು ಅರ್ಲಿ 1900s ಅಲ್ಲಿ ಅವ್ರದ್ದು ಪೀಕ್ ಅಂದ್ರೆ ಎಲ್ಲ ಅವ್ರದೇ ನಾಟಕ ಕಂಪನಿ ಇತ್ತು. ಅದನ್ನ ಇಡೀ ಕರ್ನಾಟಕ, ಭಾರತದಲ್ಲಿ ಬೇರೆ ಭಾಗಗಳಿಗೆಲ್ಲಾನು ಟೂರ್ ಹೋಗಿ ಅವರೇ ನಾಟಕ ಬರೆದು ಅದರಲ್ಲಿ ಹಾಡುಗಳೆಲ್ಲ ಬರೆದು ಅವ್ರಿಗೆ ಒಬ್ರು ಮ್ಯೂಸಿಷಿಯನ್, ಒಂದಿಬ್ರು ಮ್ಯೂಸಿಷಿಯನ್ಸ್ ಇರ್ತಿದ್ರು. ಅವರು ಕಂಪೋಸ್ ಮಾಡಿ ಆಕ್ಟರ್ಸ್ಗೆಲ್ಲಾನು ಡೈರೆಕ್ಟ್ ಮಾಡಿ ಅವರೇ ಎಲ್ಲ ನಾಟಕ ಮಾಡಿಸ್ತಾ ಇದ್ರು. ಸೊ ಅದು ಆಯ್ತು ಎಷ್ಟೋ ವರ್ಷಗಳು. ಅವ್ರಿಗೆ ಅಭಿನಯ ಕೇಸರಿ ಅಂತ. ಹೌದು ಹೌದು ಹೌದು, ಅವ್ರಿಗೆ ಅದು ಬಿರುದು ಬಂದಿದೆ. ಮತ್ತೆ ಅವ್ರ ಬಗ್ಗೆ ಬಸವರಾಜ್ ಕಟ್ಟಿಮನಿ ಅವರು, ಜಗಜಂಪಿ ಅವರು ಕ್ಷಮಿಸಿ, ಅವರು ಇದು ಪ್ರಬಂಧ ಬರೆದು PhD ತಗೊಂಡಿದ್ದಾರೆ. ಗರುಡ ಸದಾಶಿವರಾಯರು ಅಂತ. ಸರಿ, ನಮ್ಮ ತಂದೆನೂ ಸಂಗೀತ ಇದರಲ್ಲಿ ನಾಟಕಗಳಲ್ಲಿ ಒಂದ್ ಸ್ವಲ್ಪ ಆಕ್ಟ್ ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಸಂಗೀತಕ್ಕೇನೆ ಜಾಸ್ತಿ ಒಲವು ಅವ್ರಿಗೆ. ತಬ್ಲಾ ಬಾರಿಸೋದು, ಹಾರ್ಮೋನಿಯಂ, ಆಮೇಲೆ ಹಾಡೋದು ಎಲ್ಲಾನು ಸಂಗೀತಗಾರರ ಜೊತೆ ಕುತ್ಕೊಂಡೆಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರಿಗೆ ಜಾಸ್ತಿ ಕಲಿಬೇಕು ಅನ್ನೋ ಆಸೆ ಆಯ್ತು. ಜೊತೆಗೆ ಅವರು ಅಂಗವಿಕಲರಾಗಿದ್ರು. ಅವ್ರಿಗೆ ಪೋಲಿಯೋ ಬಂದು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಒಂದ್ ಕಾಲು ಊನವಾಗಿತ್ತು. ಹಾಗಾಗಿ ಅವ್ರಿಗೆ ಆಕ್ಟಿಂಗ್ ಅಲ್ಲಿ ಮುಂದುವರಿಯಕ್ ಆಗ್ಲಿಲ್ಲ ಅವ್ರಿಗೆ. ಆದ್ರೂ ಮತ್ತೆ ಅವ್ರಿಗೆ ಅದರಿಂದ ಏನು ದುಃಖ ಏನಿರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಸಂಗೀತದೇ ಜಾಸ್ತಿ ಒಲವಿದ್ದಿತ್ತು. ಹಾಗಾಗಿ ನಮ್ಮ ಅಜ್ಜನೇ ಅವ್ರಿಗೆ ಎನ್ಕರೇಜ್ ಮಾಡ್ಬಿಟ್ಟು, ನೀನು ಹೋಗು, ಕಲ್ತು ನೀನು ಮುಂದುವರಿ ಅಂತ ಹೇಳಿದ್ರು. ಹಾಗಾಗಿ ಅವರು ಬೇರೆ ಭಾರತದ ಮಹಾರಾಷ್ಟ್ರದಲ್ಲಿ, ಆಮೇಲೆ ಹೈದರಾಬಾದ್ ಎಲ್ಲ ತುಂಬಾ ಓಡಾಡಿ ಬೇರೆ ಬೇರೆ ಗುರುಗಳ ಹತ್ರ ಎಲ್ಲಾನು ಕಲ್ತು ಸಂಗೀತ. ಆಮೇಲೆ ಕೊನೆಗೆ 1949ನಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ರು. ಬೆಂಗಳೂರಲ್ಲಿ ಆಗ್ಲೇ ಹಿಂದೂಸ್ತಾನಿ ಸಂಗೀತ ಇತ್ತು, ಆದ್ರೆ ತುಂಬಾ ಕಡಿಮೆ ಜನ ಅದನ್ನ ಅಭ್ಯಾಸ ಮಾಡ್ತಾ ಇದ್ರು. ಪರ್ಫಾರ್ಮೆನ್ಸಸ್ ಬೈಠಕ್ ತರ ನಡೀತಾ ಇತ್ತು, ತುಂಬಾ ಚಿಕ್ಕದಾಗಿ ನಡೀತಾ ಇತ್ತು. ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಒಂದು ಎಲ್ಲ ಸಂಘಗಳೆಲ್ಲಾನು ಮಾಡಿ ಅದನ್ನೆಲ್ಲ ಶುರು ಮಾಡಿ ಹಿಂದೂಸ್ತಾನಿ ಸಂಗೀತ ಪಾಪ್ಯುಲರ್ ಆಗೋ ಅದರಲ್ಲಿ ಕಾರಣ ನಮ್ಮ ತಂದೆಯವ್ರದ್ದು ಇದೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅಲ್ಲಿಂದ ಬೆಂಗಳೂರಲ್ಲೇ ಸೆಟ್ಲ್ ಆದ್ರು, ಅಲ್ಲೇ ಮುಂದುವರೆದ್ರು. ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರನ್ನೇ. ನಾವು ನಮ್ಮ ತಂದೆ ಹತ್ರನೇ ಕಲ್ತು ಮುಂದುವರಿಸ್ಕೊಂಡು ಹೋದ್ವಿ. ಅಂದ್ರೆ ನಿಮ್ಮ ಮನೆಯಲ್ಲಿ
ಅರ್ಲಿಯೆಸ್ಟ್ ಮೆಮೊರಿ ನಿಮ್ದು ಏನು ಅಬೌಟ್ ಮ್ಯೂಸಿಕ್? ನಂದು ಅರ್ಲಿಯೆಸ್ಟ್ ಮೆಮೊರಿ ಅಂದರೆ ಮನೇಲಿ ಪ್ರತಿ ಗುರುವಾರ ಭಜನೆ ನಡೀತಾ ಇತ್ತು. ಅದು ನಮ್ಮ ಇಡೀ ವಂಶದಲ್ಲಿ ದತ್ತಾತ್ರೇಯ ಆರಾಧಕರು, ನಮ್ಮ ತಂದೆ, ನಮ್ಮ ಅಜ್ಜ ಎಲ್ಲರೂ. ಹಾಗಾಗಿ ಪ್ರತಿ ಗುರುವಾರ ಭಜನೆ ಎಲ್ಲ ದತ್ತಾತ್ರೇಯಂದು, ಮತ್ತೆ ಎಲ್ಲ ಬೇರೆ ಬೇರೆ ಭಜನೆಗಳು, ಸ್ತೋತ್ರಗಳು, ಆ ಥರ. ಅದೇ ನಂದು ಅರ್ಲಿಯೆಸ್ಟ್ ಮೆಮೊರಿ. ಹಾಗಾಗಿ ಒಂದಷ್ಟು ಭಜನೆಗಳಿದೆ, ಅದೆಲ್ಲನೂ ಒಂಥರ ಒಳಗಡೆ ತಲೆ ಒಳಗಡೆ ಕೂತ್ಬಿಟ್ಟಿದೆ. ಅದು ಮುಂಚೆಯಿಂದ ಹಾಡಿ ಹಾಡಿ ಸುಮಾರು ವರ್ಷ ಮಾಡಿದ್ದು, ಅದು ಅರ್ಲಿಯೆಸ್ಟ್. ಆಮೇಲೆ ನಮ್ಮ ತಂದೆ ಬೆಳಗಿಂದ ರಾತ್ರಿವರೆಗೂ ಕ್ಲಾಸಸ್ ನಡೆಸ್ತಿದ್ರು. ನಮ್ಮನ್ ಕೂಡಿಸಿ ಹಾಡ್ಸೋದ್ರ ಜೊತೆಗೆ ನಮ್ಗೆ ಇಡೀ ದಿನ ಕೇಳಿಸ್ಕೊಳ್ತಾನೆ ಇರ್ತಾ ಇದ್ವಲ್ಲ. ಅದೇನಂದ್ರೆ ಎದುರು ಕೂತು ಕಲಿಯೋದು ಜೊತೆಗೆ ಕೇಳಿ ಕಲಿಯೋದು ಎಲ್ಲ ಸೇರ್ಕೊಂತು ನಮ್ಗೆ. ಮತ್ತೆ ಇವ್ರ ಮನೆಯಲ್ಲಿ ಯಾರು ಪಂಡಿತ ಪುತ್ರರಾಗ್ಲಿಲ್ಲ. ಅಂದ್ರೆ ಯಾಕಂದ್ರೆ ಮನೆಯಲ್ಲಿ ಸಂಗೀತ ಇದ್ರೆ ಯಾರು ಸಂಗೀತ ಕಲಿಯಲ್ಲ. ಅವ್ರ ತುಂಬಾ ವಿಶೇಷ ಮತ್ತೆ ಅಪರೂಪ. ಆದ್ರೆ ಇವ್ರ ಮನೇಲಿ ಎಲ್ಲಾರು ಸಂಗೀತಗಾರರೇ, ಮತ್ತೆ ನಮ್ಮ ಮಕ್ಕಳು ಕೂಡ, ಅವ್ರ ಮಕ್ಕಳುಗಳು ಕೂಡ. ಹೀಗಾಗಿ ಎಲ್ಲಾ ಒಂಥರ ಸಂಗೀತ ನೆಕ್ಸ್ಟ್ ಜನರೇಷನ್ಗೂ ಹೋಗಿದೆ. ವಂಡರ್ಫುಲ್ ವಂಡರ್ಫುಲ್. ಅದೇ ಅದು DNA ಇರ್ಲೇಬೇಕು. ಯಾಕಂದ್ರೆ ನೀವು ಹೇಳಿದ್ದು ಪ್ಲೇ ಬೈ ಇಯರ್ ಅಂತಾರಲ್ಲ, ಅದು ಕೇಳುತ್ತೆ. ಆದ್ರೆ ಬರೀ ಕೇಳಿದ್ರೆ ಅಥವಾ ಮನೇಲಿ ಇದ್ರೆ ಬರಲ್ಲ, ಅದಕ್ಕೆ ಅವರು ಪರಿಶ್ರಮ ಹಾಕಬೇಕು. ಇನ್ಕ್ಲಿನೇಷನ್ ಇರಬೇಕು, ಜೊತೆಗೆ ಅದು ಆಸಕ್ತಿ ಇರಬೇಕು. ಅವಾಗ ಅದನ್ನ ಟ್ರೈ ಮಾಡಕ್ಕೆ ಶುರು ಮಾಡ್ತೀವಿ. ಆಮೇಲೆ ಅದಕ್ಕೊಂದು ಎನ್ಕರೇಜ್ಮೆಂಟ್ ಸಿಕ್ತಾಗ ಅದ್ ಮುಂದುವರಿಸ್ಕೊಂಡು ಹೋಗಿ. ಆ ತರದಲ್ಲಿ ಇವ್ರ ತಂದೆ ಅದೃಷ್ಟವಂತರು. ಖಂಡಿತ. ಯಾಕಂದ್ರೆ ಈಗ ಅವ್ರಿಲ್ಲ, ಬಟ್ ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. 30 ವರ್ಷ ಅಂದ್ರೆ ಅವ್ರಿಗೂ ಬಹಳನೇ ಸಂತೋಷ ಆಗಿರೋದು ನಿಮ್ಮ ಜನರೇಷನ್ ಅಲ್ಲಿ. ಆಮೇಲೆ ನೀವು ಅಫಿಷಿಯಲ್ ಆಗಿ ಇಲ್ಲಾಂದ್ರೆ ಫಾರ್ಮಲ್ ಆಗಿ ನೀವು ಯಾವಾಗ ಶುರು ಮಾಡಿದ್ರಿ? ನನ್ ಜ್ಞಾಪಕ ಇಲ್ಲ ಹಾಗೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇವಾಗ ನಮ್ ತಂದೆಗೆ ಸ್ಟೂಡೆಂಟ್ಸ್ ಬರೋರಲ್ವಾ, ಚಿಕ್ಕ ಮಕ್ಳು ಬಂದ್ರೆ ನೀನು ಬಾ ಜೊತೆ ಕೂತ್ಕೋ, ಶುರು ಮಾಡು, ನೀನು ಅವ್ರ ಜೊತೆಗೆ ಹಾಡು ಅಂತ ಶುರು ಮಾಡಿಸ್ಬಿಡೋದು. ಹಾಗೆ ಅವ್ರ ಜೊತೆಗೆ ಹಾಡೋದು. ಆಮೇಲೆ ಒಂದ್ ಸ್ವಲ್ಪ ದೊಡ್ಡವಳಾಗ್ತಾ ಆಗ್ತಾ ಚಿಕ್ಕ ವಯಸ್ಸವ್ರು ಬಂದ್ರೆ ಕರ್ಕೊಂಡು ಹೋಗು, ಅವ್ರಿಗೆ ಹೇಳ್ಕೊಡು ಅಂತ ಹೇಳೋದು. ಸೊ ಹಾಗಾಗಿ ಒಳಗಡೆ ರೂಮ್ಗೆ ಹೋಗಿ ಕರ್ಕೊಂಡು ಹೋಗು, ಅವ್ರಿಗೆ ಹೇಳ್ಕೊಡು, ಇಷ್ಟಿಷ್ಟು ಮಾಡಿಸು ಅಂತ ಕಳಿಸ್ಬಿಡೋದು ಒಳಗಡೆ. ಸೊ ಕಲಿತಾ ಇರೋದ್ರ ಜೊತೆಗೆ ಕಲ್ಸೋದೂನು ಅಭ್ಯಾಸ ಆಗೋಯ್ತು ಮುಂಚೆಯಿಂದಾನು. ನಿಮ್ದೊಂದು ಮಂತ್ರ ಇದೆ ಅಂತ ನೀವು ಹೇಳಿದ್ರೆ, ಅಧ್ಯಯನ ಮತ್ತೆ ಅಧ್ಯಯನ ಅಧ್ಯಾಪನ. ಅಧ್ಯಯನ ಅಧ್ಯಾಪನ. ಲರ್ನ್ ವಿತೌಟ್ ಲಿಮಿಟ್ಸ್ ಅಂಡ್ ಟೀಚ್ ವಿತೌಟ್ ಹೋಲ್ಡಿಂಗ್ ಬ್ಯಾಕ್. ಯಾಕಂದ್ರೆ ಟೀಚರ್ ಲಕ್ಷ್ಮೀ ಶೇಖರ್ ಇದಾರಲ್ಲ, ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಟೀಚರ್ಸ್ ಅವ್ರ ತಂದೆ ಹೇಳೋರಂತೆ, ನೀವು ಟೀಚರ್ ಆಗ್ಬೇಕು ಅಂದ್ರೆ ನಿನ್ನ ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ಬೆಟರ್ ದೆನ್ ಯುವರ್ ಚಿಲ್ಡ್ರನ್ ಅಂದ್ಬಿಟ್ಟು. ಆ ಮೈಂಡ್ ಸೆಟ್ ಬಂದಾಗ ಮಾತ್ರ ಅಂತ ನೀವು ಹೇಳಿದ್ದು. ಟೀಚ್ ವಿತೌಟ್ ಹೋಲ್ಡಿಂಗ್ ಬ್ಯಾಕ್. ಮತ್ತೆ ಶಿಕ್ಷಣ ಅನ್ನೋದಂದ್ರೆ ಅಧ್ಯಾಪನ ಮಾಡೋದು ಮೋಸ್ಟ್ಲಿ ಅದನ್ನು ಪರಂಪರೆಯಿಂದಾನೇ ಬಂದಿದೆ ಅನ್ಸುತ್ತೆ. ಈಗ ಗಾರ್ಗಿನೂ ಒಬ್ಬ ಟೀಚರು, ಸೊ ಧಾತ್ರಿನೂ ಎಲ್ರಿಗೂ ಹೇಳ್ಕೊಡ್ತಾ ಇರ್ತಾಳೆ. ಸೊ ಇದೊಂಥರ ಆಮೇಲೆ ಹೇಳಿ, ಸೊ ನೀವು ಅದು ಸ್ಟಾರ್ಟ್ ಮಾಡ್ತೀರಾ, ಬಟ್ ನಿಮ್ಮ ಅಫಿಷಿಯಲ್ ಕಾನ್ಸರ್ಟ್ಗಳು ಬೆಂಗಳೂರಲ್ಲಿ ಹೆಂಗಾಗ್ತಿತ್ತು? ಅಲ್ಲಿ ನಾನು ಚಿಕ್ಕ ವಯಸ್ಸು ಅಂದ್ರೆ ಸುಮಾರು ಚಿಕ್ಕದೆಲ್ಲ ಕಾನ್ಸರ್ಟ್ಗಳು ಬೆಂಗಳೂರಲ್ಲಿ ಕಲ್ತು ಮಾಡಿದ್ದೆ. ಆಮೇಲೆ ಮದ್ವೆ ಆಗಿ ತುಂಬಾ ಮುಂಚೆನೆ ಇಲ್ಲಿ ಬಂದ್ಬಿಟ್ಟಿದ್ರಿಂದ ಅಲ್ಲಿಗೆ ಹೋದಾಗ ಕಾನ್ಸರ್ಟ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಮಕ್ಕಳು ಎಲ್ಲಾನು. ಆದ್ರೂನು ಒಂದಷ್ಟು ಕಾನ್ಸರ್ಟ್ಸ್ ಅಲ್ಲಿ ಹೋದಾಗ ನಮ್ಮ ತಂದೆ ಸೆಂಟನರಿ ಸೆಲೆಬ್ರೇಷನ್ ಅಲ್ಲಿ ಎಲ್ಲಾನು ಕಾನ್ಸರ್ಟ್ಗಳು ಅಲ್ಲಿ ಬೆಂಗಳೂರಲ್ಲೂ ಆಯ್ತು. ಆದ್ರೆ ಮೇನ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡೋದು, ನಮ್ದು ಓದೋದ್ರ ಜೊತೆಗೆ ಕೆಲಸದ ಜೊತೆಗೆ ನಮ್ಮ ತಂದೆ ಹತ್ರ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಿತ್ತು, ಅದು ನಡೀತಾನೆ ಇತ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲಿ ನಿಧಾನವಾಗಿ ಶುರು ಮಾಡಿದ್ದು. ಈಗ ನೀವು ಬೆಂಗಳೂರು ಬಗ್ಗೆ ಮಾತಾಡಿದ್ರೆ, ನೀವು ಆಬ್ವಿಯಸ್ಲಿ ನಿಮ್ದು ಎಜುಕೇಶನ್ ನಡೀತಾ ಇತ್ತು, ಆಮೇಲೆ ಮ್ಯೂಸಿಕಲ್ ಎಜುಕೇಶನ್ ಪ್ಯಾರಲಲ್ ನಡೀತಿತ್ತು. ಎಷ್ಟು ಎಫರ್ಟ್ ಹಾಕ್ತಿದ್ರಿ ನೀವು? ನಾವು ಅದೇ ಇವಾಗ ರೆಗ್ಯುಲರ್ ಪ್ರಾಕ್ಟೀಸ್ ಅಂತೂ ನಡೀತಾ ಇರ್ತಿತ್ತು ಮನೇಲಿ. ಇವಾಗ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಜೊತೆಗೆ ನಮ್ಮನ್ ಕರೆದು ಬಾ ಇವಾಗ ಕೂತ್ಕೋ ಮಾಡು ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮಾಡಿಸ್ತಿದ್ರು.
ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಜೊತೆಗೂ ಯಾರಾದ್ರೂ ಸ್ಟೂಡೆಂಟ್ಸ್ ಬಂದಾಗ ಅವ್ರ ಜೊತೆಗೂ ಆಗ್ತಿತ್ತು. ಆಮೇಲೆ ಅವ್ರಿಗೆ ಹೇಳ್ಕೊಡೋದು. ಸೊ ಆ ಥರ ಟೋಟಲಿ ಆನ್ ದ ಹೋಲ್ ನಮ್ಗೆ ಯಾವಾಗ್ಲೂ ಸಂಗೀತ ಆಗ್ತಾನೆ ಇರ್ತಾ ಇತ್ತು. ಸರಳವಾಗಿ ಹೇಳ್ಬೇಕು ಅಂದ್ರೆ ಕಾಲೇಜ್ಗೆ ಹೋಗಿ ಬಂದ್ಮೇಲೆ, ಊಟ ಆದ್ಮೇಲೆ, ನಿದ್ದೆ ಆದ್ಮೇಲೆ ಮಿಕ್ಕಿದ್ದೆಲ್ಲ ಸಂಗೀತನೇ. ಅದೇನೆ ಇವ್ರು ಯಾವಾಗ್ಲೂ ಅಕ್ಷನ ರೇಗಿಸ್ತಾ ಇರ್ತಿದ್ರು. ನಿನ್ಗೇನ್ ಗೊತ್ತು, ನಿಮ್ ಮನೆ ಮಲ್ಲೇಶ್ವರಂ, ನಿಮ್ ಮನೆ ಸಂಗೀತದ ರೂಮ್ ಅಷ್ಟೇ ನಿನಗೆ ಗೊತ್ತಿರೋದು, ಒಂಚೂರು ಪ್ರಪಂಚ ನೋಡಿದ್ರೆ ತಾನೆ ಅಂತ. ನಮ್ಗೇನಂದ್ರೆ ಯಾವ್ದು ಈಗ ಬೇರೆ ಸಂಗೀತಗಳು, ಇವಾಗ ಪಿಕ್ಚರ್ ಹಾಡುಗಳು ನಾವು ಕೇಳಿಸ್ಕೊತಾನೆ ಇರ್ಲಿಲ್ಲ. ಯಾವಾಗ್ಲೂ ನಾವು ಸಂಗೀತ ಕ್ಲಾಸಿಕಲ್ ಅಷ್ಟೇನೆ. ಜಾಸ್ತಿ ಅಂದ್ರೆ ಅದೇ ಭಜನೆ ಮಾಡ್ತಿದ್ವಿ, ಭಜನೆಗಳು ಹಾಡ್ತಿದ್ವಿ. ಅದು ಎಲ್ಲಾನು ಒರಿಜಿನಲ್ ಕಂಪೋಸಿಷನ್ಸ್ ಎಲ್ಲಾನು. ನಮ್ ತಂದೆ ಮತ್ತೆ ನಮ್ಮ ಅತ್ತೆಯವರು, ಸೋದರತ್ತೆಯವರು ಕಂಪೋಸ್ ಮಾಡ್ತಾ ಇದ್ರು. ಅವರು ಎಷ್ಟೊಂದು ಬರ್ದಿದ್ದಾರೆ, 100 ಭಜನೆಗಳು ಬರ್ದು ರಾಗ ಹಾಕಿದ್ದಾರೆ, ಅದನ್ನ ಹಾಡ್ತಿದ್ವಿ. ಆಮೇಲೆ ನಮ್ಮ ಅಜ್ಜ ರಂಗಗೀತೆಗಳು ಬರ್ದಿದ್ದಾರೆ ಎಷ್ಟೊಂದು, ಅವರು ರಾಗ ಹಾಕಿದ್ದಾರೆ, ಅದನ್ನ ಹಾಡ್ತಾ ಇದ್ವಿ. ಹಾಗೆ ಸೊ ಎಲ್ಲ ಅದ್ರೊಳಗೆ ಇದ್ಬಿಡ್ತಾ ಇದ್ವಿ. ಬೇರೆ ಆಚೆ ನಮ್ಗೆ ಇನ್ನೇನು ಬೇಕು ಅಂತಾನು ಅನ್ಸ್ತಿರ್ಲಿಲ್ಲ. ಅದರಿಂದ ನಷ್ಟ ಏನಾಗಿಲ್ಲ. ಪ್ರಪಂಚ ನೋಡಿ ನಾನೆಲ್ಲಿದ್ದೀನಿ. ಅಂದ್ರೆ ಮಲ್ಲೇಶ್ವರ ಅಂದ್ರೆ CTR ಹೋಗಿದ್ದೀರಾ? CTR ಆಕ್ಚುಲಿ ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಹೋಗ್ತೀವಲ್ಲ, ಅವಾಗ್ಲೇ ಜಾಸ್ತಿ ಹೋಗಿರೋದು, ಮುಂಚೆ ಹೋಗೇ ಇಲ್ಲ. ಅದೇ ರೋಡಲ್ಲಿ ಕೆಳಗಡೆ ಇತ್ತು ಸುಮಾರು 6ನೇ ಕ್ರಾಸ್ ಅಲ್ಲಿ ನಮ್ಮನೆ, 7ನೇ ಕ್ರಾಸ್ CTR. ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ CTR. ನಾನು ಒಂದು ಟೈಮಲ್ಲಿ ನಾನು ಯುರೋಪ್ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿಲ್ಲ. ಸೊ ಮುಂಬೈಯಿಂದ ಬೆಂಗಳೂರು ಬರಬೇಕಾಯ್ತು ಬೆಳಗ್ಗೆ. ಡೊಮೆಸ್ಟಿಕ್ ಫ್ಲೈಟ್ ತೊಗೊಂಡು ಬಂದಿದ ತಕ್ಷಣ CTR ಹೋಗಿ ಆಮೇಲೆ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗಿದ್ ನಾಪಕನೇ ಇಲ್ಲ CTR. ಯಾಕಂದ್ರೆ ನಾನು ಯೂಶಲಿ ಒಂದು ಕ್ವಶನ್ ಕೇಳ್ತೀನಿ, ಬೆಂಗಳೂರು ಸೌತ್ ಅಲ್ಲಿ ಇರ್ತಾರೆ, ಇಲ್ಲ ಬೆಂಗಳೂರು ನಾರ್ತ್. ವಿದ್ಯಾರ್ಥಿ ಭವನ CTR ಅಂತೀನಿ. ನಾವು ಮುಂಚೆ ಬಸವನಗುಡಿಲಿ ವಿದ್ಯಾರ್ಥಿ ಭವನ, ಆಮೇಲೆ ಈ ಕಡೆ ಮಲ್ಲೇಶ್ವರ ಕಡೆ ಬಂದಾಗ CTR ಅದೇ. ಇನ್ನು ಮಾತಾಡೋಣ, ಬಟ್ ಈಗೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladeswood. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. 101 Music, an Australian production music catalogue of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Are you a RIDE resident living with a disability and interested in working? Empower RIDE is a free program for people living with disabilities who want to build job skills, learn about work and business, and connect with others in a friendly and supportive group. The 2026 sessions will be held bi-monthly in the Walyametta Room at RIDE Library at 1 Pope Street, RIDE. Sessions will be held from 10 a.m. to 12 p.m. If you want to find out more about Empower RIDE, please visit the City of RIDE website. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ಶ್ರೀಮತಿ ಅಪರ್ಣಾ ಹಾಗೂ ಶ್ರೀ ನಾಗಶಯನ ದಂಪತಿಗಳಿದ್ದಾರೆ. ನಾವು ಕಾರ್ಯಕ್ರಮ ಮುಂದುವರ್ಸೋಣ. ಅದರ ಮುಂಚೆ ಆಗಸ್ಟ್ 11, 2026
ಮಂಗಳವಾರ ಆಸ್ಟ್ರೇಲಿಯನ್ ಸೆನ್ಸಸ್ ನಡೀತಾ ಇದೆ. ಪಾರ್ಟಿಸಿಪೇಷನ್ ಕಂಪಲ್ಸರಿ. ವಿಸಿಟರ್ಸ್ ಇರ್ಬೋದು, ಇಲ್ಲ ವೀಸಾ ಹೋಲ್ಡರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಬರಲಿ, ವಿಸಿಟರ್ಸ್ ಬಂದ್ರೂ ಅದು ಕಂಪಲ್ಸರಿ. ಪ್ರಶ್ನೆ 21 ನಿಮ್ಮ ಭಾಷೆ ಕನ್ನಡ ಅಂತ ದಯವಿಟ್ಟು ಬರೀರಿ ಎಲ್ಲರೂ. 21 ಪ್ರಶ್ನೆ 21 ಕನ್ನಡ ಅಂತ. ಹಾಗೆ 23 ಬಂದು ಇಂಡಿಯನ್ ಅಂತ. ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕೇಳ್ತಾರೆ. ನನಗೆ ತಿಳಿದಂಗೆ ಲಾಸ್ಟ್ ಇಯರ್ ಸೆನ್ಸಸ್ ಇಲ್ಲ ದ ಪ್ರೀವಿಯಸ್ ಸೆನ್ಸಸ್ಸಲ್ಲಿ 15,000 ಜನ ಮಾತ್ರ ಕನ್ನಡಿಗರು ಅಂತ ಹಾಕಿರೋದು. ಬಟ್ ಈಗ ಅನಿಕ್ಡೋಟ್ಲಿ ಎಲ್ಲರೂ ಹೇಳೋದೇನಂದ್ರೆ 60,000 ಜನ ಇದ್ದಾರೆ ಸಿಡ್ನಿಲಿ ಅಂತ, ಇನ್ಕ್ಲೂಡಿಂಗ್ ಫ್ಲೋಟಿಂಗ್ ಪಾಪ್ಯುಲೇಷನ್. ಸೊ ದಯವಿಟ್ಟು ಎಲ್ಲರೂ ಕೇಳ್ತಿದ್ರೆ ಕನ್ನಡ ಅಂತ ನೀವು ಲ್ಯಾಂಗ್ವೇಜ್ ಕನ್ನಡ ಅಂತ ಖಂಡಿತ ಹಾಕಿ. ಅದೇ ಅಲ್ವೇ ಮಹೇಶ್ ಅವರೇ, ತುಂಬಾ ದುಃಖದ ಸಂಗತಿ ಅಂದ್ರೆ ಬೆಂಗಳೂರಲ್ಲಿರೋರು ಎಲ್ಲರೂ ಕನ್ನಡ ಮಾತಾಡ್ತಾರೆ. ಕನ್ನಡನ ಅನೇಕ ಅಂದ್ರೆ ಎಷ್ಟೊಂದು ಜನರೇಷನ್ ಮಾತಾಡ್ಕೊಂಡು ಬಂದಿರ್ತಾರೆ. ಆದ್ರೂ ಅವರು ಭಾಷೆನ ಹಾಕ್ಬೇಕಾರೆ ತೆಲುಗು, ತಮಿಳು ಆ ಥರನೇ ಹಾಕ್ತಾರೆ. ಅದು ನಿಜವಾದ ದುಃಖದ ಸಂಗತಿ. ಅದು ಯಾವುದೋ ಒಂದು ಸಿನಿಮಾ ಇದೆ, ಸುಂದರ್ ರಾಜ್ ಮತ್ತೆ ಉಮಾಶ್ರೀದು. ಉಮಾಶ್ರೀ ತಮಿಳಲ್ಲಿ ಮಾತಾಡ್ತಿರ್ತಾಳೆ. ಅವನು ಬಂದು ಹೇಳ್ತಾನೆ, ಅಕ್ಕ ನೀನು ಯಾಕೆ ತಮಿಳಲ್ಲಿ ಮಾತಾಡ್ತಿದ್ಯಾ, ನಮ್ಮ ಇವರು ಪೂರ್ವಜರು ಬೆಂಗಳೂರಿಗೆ ಬಂದು 200-300 ವರ್ಷ ಆಗೋಯ್ತು, ಕನ್ನಡ ಮಾತಾಡ್ಬೇಕಲ್ವಾ ಅಂದ್ಬಿಟ್ಟು ಅಂತ. ಆ ಥರ ಆದ್ರೆ ಎಷ್ಟೋ ಜನ ಅದನ್ನ ನಿಜವಾಗ್ಲೂ ಮಾಡ್ತಾ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಹೌದು, ಖಂಡಿತ. ಆಮೇಲೆ ಇನ್ನೊಂದು ಸೆಪ್ಟೆಂಬರ್ 5 ಶನಿವಾರ ಸಿಡ್ನಿ ಕನ್ನಡ ತರಂಗ ಅವರು ಆಹಾರ ಮೇಳ ಏರ್ಪಡಿಸಿದ್ದಾರೆ. ಬೆಳಗ್ಗೆ 10:30 ಸಾಯಂಕಾಲ 3:30 ತನಕ. ಇವ್ರು ಕೊಟ್ಟಿರೋ ಮೆನ್ಯೂ ನೋಡಬೇಕು ಅಂದರೆ ಸೆಪ್ಟೆಂಬರ್ 5 ಶನಿವಾರ ಇದೆ. ಸೆಪ್ಟೆಂಬರ್ 3 ದಯವಿಟ್ಟು ಉಪವಾಸ ಶುರು ಮಾಡ್ಕೊಳ್ಳಿ. ಇದು ಜಾಗ ಬಂದು ಥಾನ್ಲಿ ಕಮ್ಯುನಿಟಿ ಸೆಂಟರ್, ಲಾಟ್ 200, ಫಿಲ್ಲಿಸ್ ಅವೆನ್ಯೂ, ಥಾನ್ಲಿ 2120. 10:30 ಮಧ್ಯಾಹ್ನ 12:30 ತನಕ ದಸರಾ ಬೊಂಬೆ ವರ್ಕ್ಶಾಪ್ ಇದೆ, ಶ್ರೀ ದಕ್ಷಿಣಾಮೂರ್ತಿ ಅವರು ಏರ್ಪಡಿಸಿರೋದು. ಹಾಗೆ ಕನ್ನಡ ಕ್ವಿಜ್, ಮೂವಿ, ಸಾಂಗ್ ಗೆಸ್ಸಿಂಗ್ ಮತ್ತು ಇತ್ಯಾದಿ ಕಾರ್ಯಕ್ರಮಗಳಿದೆ. ಅದೊಂದು 2 hours. 12:30 3:30 ತನಕ ನಮ್ಮಂಥ ಫುಡ್ಡಿಗಳಿಗೆ ಆಹಾರ ಮೇಳ. ಇದು ಲಿಸ್ಟ್ ಹೇಳ್ತೀನಿ, ದಿಸ್ ಇಸ್ ನಾಟ್ ಕಾಂಪ್ರಹೆನ್ಸಿವ್, ಬಟ್ ಆದ್ರೂ ಲೈವ್ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇಡ್ಲಿ, ಪುಡಿ ದೋಸೆ, ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಚುರುಮುರಿ, ಟೊಮೆಟೊ ಸ್ಲೈಸ್, ನುಚ್ಚಿನುಂಡೆ, ಬಂಗಾರಪೇಟ್ ಮಸಾಲೆ ಪುರಿ, ಬೇಲ್ಪುರಿ, ಯಾವುದೋ ಕೆಂಪು ಖಾರ ಬೇಲ್ಪುರಿ, ಬೆಳ್ಳುಳ್ಳಿ ಬೇಲ್ಪುರಿ, ಪುಳಿಯೋಗರೆ, ಮೈಸೂರು ಪಾಕ್, ಅವರೆಕಾಯಿ ಉಪ್ಪಿಟ್ಟು. ಆ್ಯಕ್ಚುಲಿ ಸೆಪ್ಟೆಂಬರ್ 3 ಇಲ್ಲ, ಮೋಸ್ಟ್ಲಿ ಸೆಪ್ಟೆಂಬರ್ 1 ಉಪವಾಸ ಮಾಡಬೇಕು ನಾವು. ಅದೆಲ್ಲ ನಾವು 5 ತಿಂತೀವಿ. ಆಮೇಲೆ 6 ಭಾನುವಾರ 6 ಗಂಟೆಗೆ ನಿಮ್ಮ ಭವಿಕಾ ಸಂಸ್ಥೆಯಿಂದ ಸುರಸಂಧ್ಯಾ. ಹೇಳಿ ಅದ್ರ ಬಗ್ಗೆ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತೀರಾ? ಆರ್ಟಿಸ್ಟ್ಗಳು ಎಷ್ಟು? ನಮಗೆ ಈಗ 4 ಜನ ಇನ್ಸ್ಟ್ರೂಮೆಂಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಬ್ಲಾ ಶ್ರೀನಿವಾಸ್ ಬೈರೆಡ್ಡಿ ಅಂತ ತಬ್ಲಾ, ಅವರು ನಮ್ಮ ಭವಿಕಾ ಇಂದ ಅಲ್ಲೇ ಕಲ್ತಿರೋದು, ನಮ್ಮ ಹತ್ರನೇ ಕಲ್ತು ಮುಂದೆ ಬಂದಿರೋದು. ಹೋದ ವರ್ಷ ತಾನೇ ಆ ಹುಡುಗಂದು ರಂಗಮಂಚ್ ಪ್ರವೇಶ ಮಾಡಿದ್ವಿ. ಆಸ್ಟ್ರೇಲಿಯಾಲೇ ಅದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಭವಿಕಾ ಇಂದ ಮೊದಲನೇ ರಂಗಮಂಚ್ ಪ್ರವೇಶ ತಬಲಾದು. ಆಮೇಲೆ ಹಾರ್ಮೋನಿಯಂ ಅಕಂಪನಿಮೆಂಟ್ ಇರುತ್ತೆ, ಶಿವ ಅಂತಂದ್ಬಿಟ್ಟು, ಶಿವ ಶ್ರೀಚಂದಿರನ್ ಅಂತ, ವೆರಿ ಫೇಮಸ್ ಆರ್ಟಿಸ್ಟ್ ಅವರು. ಆಮೇಲೆ ಜತುಷನ್ ಜೈರಸ ಅಂತ ಫ್ಲೂಟ್ ಬಾರಿಸ್ತಾ ಇದ್ದಾರೆ. ಅವನು ಆ ಹುಡುಗ ತುಂಬಾ ಇವಾಗ ಅಪ್ಕಮಿಂಗ್ ಆರ್ಟಿಸ್ಟ್, ತುಂಬಾ ಎಲ್ಲ ಕರ್ನಾಟಿಕ್ ಸಂಗೀತ ಇದರಲ್ಲಿ ಕಮ್ಯುನಿಟಿನಲ್ಲಿ ತುಂಬಾ ಫೇಮಸ್. ಆದ್ರೆ ಹಿಂದೂಸ್ತಾನಿ ನನ್ನ ಹತ್ರ ವೋಕಲ್ ಕಲಿತಾ ಇದ್ದ ಹುಡುಗ, ಹಾಗಾಗಿ ಫ್ಲೂಟುನು ನನ್ನ ಹತ್ರ ಗೈಡೆನ್ಸ್ ತಗೊಂಡು ಮಾಡ್ತಾ ಇದ್ದಾನೆ. ಸೊ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾನೆ. ಆಮೇಲೆ ನಮ್ಮ ಕನ್ನಡದ ಹುಡುಗ ಅಮೃತ್ ನಾಗರಾಜ್, ಅವನು ರಿದಮ್ ಪ್ಯಾಡ್ ಬಾರಿಸ್ತಾ ಇದ್ದಾನೆ, ಅದರಲ್ಲಿ ಅಕಂಪನಿ ಮಾಡ್ತಾ ಇದ್ದಾನೆ. ಹೀಗೆ 4 ಜನ ಮೇನ್ ಆರ್ಟಿಸ್ಟ್ಸ್ ನಮ್ಗೆ ಅಕಂಪನಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಮಕ್ಕಳು ಹಾಡ್ತಾ ಇದ್ದಾರೆ, ಗಾರ್ಗಿ ಧಾತ್ರಿನೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದಷ್ಟು ಜನ ಸ್ಟೂಡೆಂಟ್ಸು ನಾವು ಸೆಲೆಕ್ಟ್ ಮಾಡಿ ಕೋರಸ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅವ್ರನ್ನ. ಸೊ ಎಲ್ಲ ಸೇರೊಂದು 12-13 ಜನ. ಹೌದು ಹೌದು. ಸೊ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೇ, ನಮ್ದು ಸಪೋರ್ಟ್, ನಮ್ ಬೆನ್ನು ಮೂಳೆ ಕೊಡೋದಷ್ಟೇ. ಆದ್ರೆ ಯಾರಾದ್ರೂ ಒಬ್ರು ಏನಾದ್ರು ಒಂದು ತ್ಯಾಗ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ನನ್ನ ನಾಟಕ ಅದು ಇದು ಎಲ್ಲ ಬಿಟ್ಟು ಇದ್ರೊಳಗಡೆ ಇದ್ದೀನಿ. ಯಾಕೆಂದ್ರೆ ಎಲ್ಲಾನು ಒಬ್ಬರಿಗೆ ಮಾಡಕ್ಕಾಗಲ್ಲ. ಹೌದು ಸರ್. ಹಾಗಾಗಿ ನಮ್ದು ನಾವು ನಿಮ್ಮ ಬೆಂಗಳೂರಿನ ದಿನಗಳು ಮತ್ತೆ ನೀವು ನಡೆದು ಬಂದ ದಾರಿ ಬಗ್ಗೆ ಮಾತಾಡ್ತಿದ್ವಿ. ಸೊ ಹೇಳಿ, ನಿಮ್ದು ಕಾಲೇಜ್ ಆಗತ್ತೆ,
ಅದಾದ್ಮೇಲೆ ಏನಾಗುತ್ತೆ, ಇವರು ಮಿಸ್ಟರ್ನ ಯಾವಾಗ ಮೀಟ್ ಮಾಡಿದ್ರೆ? ಅದು ಮಿಸ್ ಆಗಿ ಮೀಟ್ ಮಾಡ್ಬೇಕಾಗಿ ಬಂತು. ಅದು ನಾನು ಬಂದ್ಬಿಟ್ಟಿದ್ದೆ ಆಗ್ಲೇ ಇಲ್ಲಿ. ಸೊ ನಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಇರಲಿಲ್ಲ ಅಂದ್ಬಿಟ್ಟು ಬೇಗ ಮದುವೆ ಆಗು ಅಂತ ಹೇಳ್ತಾ ಇದ್ರು ಅಂತ ಬೆಂಗಳೂರು ನಾನು ನೋಡ್ದಲ್ಲೇ ಹೆಣ್ಣೆ ಇಲ್ಲ ಬಿಡಿ, ಎಲ್ಲ ಕಡೆ ನೋಡಾಯ್ತು. ಏನೋ ನೋಡಿ ಒಂಥರ ಈ ಋಣಾನುಬಂಧ ರೂಪೇಣ ಸೊ ಅದು ಎಲ್ಲಿಂದ ಬಂತು. ನಮ್ಮನೇಲಿ ಯಾರಿಗೂ ಅಂಥ ಒಮ್ಮತ ಇರಲಿಲ್ಲ ಮದುವೆ ಆಗಕ್ಕೆ. ಫಸ್ಟ್ ಟೈಮ್ ನೋಡೋದಕ್ಕೆ ಅಂತ ನಮ್ಮಣ್ಣ ಎರಡನೇವರು ಅವ್ರು ತಿಂಡ್ಪೋದ್ರು, ಯಾರು ಚೆನ್ನಾಗಿ ಅಡಿಗೆ ಮಾಡಕ್ಕೆ ಅವ್ರು ನೋಡ್ಕೊಂಡ್ರು. ನಾವು ಇಲ್ಲ ಇರೋ ಬರೀ ಅಡಿಗೆ ಎಲ್ಲ ಮುಖ್ಯ ಅಂತ. ಆತರ ಹೋದಾಗ ಇವ್ರ ಮನೆ ಬಡಗನಾಡು ಸಂಘದಿಂದ ಯಾರೋ ಹೇಳಿದ್ರು ಈ ತರ ಇದೆ ಅಂತ. ಹೋದ್ರೆ ಇವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ, ಯಾಕೆಂತಂದ್ರೆ ಅವ್ರಿಗೆಲ್ಲ ಫಾರಿನ್ಗೆ ಹೋಗೋ ಇದೇ ಇರ್ಲಿಲ್ಲ, ಕಳ್ಸೋ ಇರಲಿಲ್ಲ. ಆದ್ರೂ ಹೋದಾಗ ಹುಡುಗಿ ನೋಡ್ಲೇ ಇಲ್ಲ ನಾನು, ಯಾಕೆಂದ್ರೆ ಅಷ್ಟು ಘಟಾನುಘಟಿಗಳು ಎಲ್ರು. ಇದು ಒಂದು 32-42 kg ಇದ್ದಿದ್ದು, ಏನ್ ಯಾರು ಅಂತಾನೆ ಗೊತ್ತಲ್ಲ, ಎಲ್ಲ ಒಂದೇ ತರ ಬೇರೆ ಇದೆ. ಆದ್ರೆ ಅವ್ರ ತಂದೆ ಮತ್ತೆ ತಾಯಿ ತುಂಬಾ ಇಷ್ಟ ಆಯ್ತು ನಮ್ಗೆ. ಒಂಥರ ಆಧ್ಯಾತ್ಮಿಕದಲ್ಲಿದ್ರು ಅವ್ರ ತಂದೆ, ಸಂಗೀತಗಾರರು, ಆಮೇಲೆ ನಾಟಕ ಕಂಪನಿ, ನಾವು ನಾಟಕದಲ್ಲಿ ಇದ್ವಿ ಅಷ್ಟೊತ್ತಿಗಾಗ್ಲೇ. ಸೊ ಹಾಗಾಗಿ ಒಂಥರ ಒಲವು ಶುರು ಆಯ್ತು. ಏನು ಮಾತಾಡ್ಲಿಲ್ಲ. ಆಮೇಲೆ ಒಪ್ಕೊಂಡ್ವಿ ಅಷ್ಟೇ. ನಮ್ಮ ಅಣ್ಣಂಗೆ ಇಷ್ಟ ಆಗೋಯ್ತು, ಯಾಕಂದ್ರೆ ತಿಂಡಿ ಚೆನ್ನಾಗಿದೆ. ಏನ್ ಅಡಿಗೆ ಮಾಡಿದ್ರೆ ನಪ್ಕ ಇದೆಯಾ? ಉಪ್ಪಿಟ್ಟು ಅದೇ ಮಾಮೂಲಿ ಉಪ್ಪಿಟ್ಟು ಕೇಸರಿ ತಿಂದ್ವಿ ಚೆನ್ನಾಗಿ. ಆಮೇಲೆ ನಮ್ಮಮ್ಮ ನೋಡಿರ್ಲಿಲ್ಲ, ಸೊ ಹಾಗಾಗಿ ನೋಡ್ಬೇಕು ಅಂದ್ರೆ ಅವ್ರಿಗೂ ಸಂಬಂಧ ಅಂದ್ರೆ ನೋಡಿ, ನಾವು ದೂರ ಬಂದ್ಬಿಡ್ತೀವಿ. ಇಲ್ಲಿ ಬಂದಾಗ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಕುಟುಂಬದಲ್ಲಿ ಎಲ್ಲ ಸಾಮರಸ್ಯವಾಗಿರ್ಬೇಕು, ಅದನ್ನ ಅಷ್ಟೇ ನೋಡಿದ್ರು ಅವರು. ಸೊ ಅದು ನನ್ನ ಎಣಿಕೆ ತಪ್ಪಾಗ್ಲಿಲ್ಲ. ಇದು ಯಾವ ವರ್ಷ? 1995 ಮದುವೆ ಆಗತ್ತೆ. 1996 ನೀವು ಸಿಡ್ನಿಗೆ ಬರ್ತೀವಿ. 96 ಜೂನ್ ನಲ್ಲಿ ನಾನು ಬಂದು ಹಾಗೆ ಎಲ್ಲ ಫ್ರೆಂಡ್ಸ್ನು ಎಲ್ಲ ಮೀಟ್ ಮಾಡಿ ಎಲ್ಲ ಅವ್ರ ಮನೆಗಳಿಗೆ ಹೋದಾಗ ಒಂದು ಹಾಡು ಹೇಳಿ, ಹಾಡು ಹೇಳ್ತೀರಾ ನೀವು, ಒಂದು ಹಾಡು ಹೇಳಿ ಸುಮ್ಮನೆ ಹಾಗೆ ಹಾಡು ಹೇಳ್ತಾ ಇದ್ದೆ. ಆಮೇಲೆ ಏನು ಕಲ್ತಿರೋದು ಅಂತ ಆವಾಗ ಗೊತ್ತಾಯ್ತು, ಈ ತರ ಸಂಗೀತ ಕ್ಲಾಸಿಕಲ್ ಅಂತ. ಕೆಲವು ಫ್ರೆಂಡ್ಸ್ ಮಕ್ಕಳಿಗೆ ನೀವು ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀರಾ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಶುರು. ಆದ್ರೆ ಅವ್ರು ಸಂಗೀತ ಕಲ್ತಿರೋದು ನನಗೆ ಗೊತ್ತಿರ್ಲಿಲ್ಲ. ಅವ್ರ ತಂದೆ ಹೇಳ್ಕೊಡ್ತಿದ್ರು ಗೊತ್ತು. ನಮ್ಮ ಮದ್ವೆಗಳಲ್ಲಿ ಹಾಡೋದ್ರು, ಮನೆಯವರೆಲ್ಲ ಸೇರಿ ಹಾಡೋದ್ರು, ಎಲ್ಲ ಚೆನ್ನಾಗಿತ್ತು. ಆದ್ರೆ ನಾ ಇಲ್ಲಿ ಬಂದ್ಮೇಲೆ ಮುಂಚೆ ಚಾಕ್ಲೇಟ್ ಒಂದು ಜಾಮಿಟ್ರಿ ಬಾಕ್ಸ್ ತರ ಸಿಗೋದು, ಅದ್ರ ಮೇಲೆ ಒಂದು ಪುಟ್ಟು ಪಿಯಾನೋ ತರ. ನಾನು ಕರ್ನಾಟಕ ಕಲಿತಾ ಇದ್ದೆ ಅನ್ಬಿಟ್ಟು ಅದ್ರಲ್ಲಿ ಒಂದಷ್ಟು ರಾಗಗಳು ಹಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಕೂತಿದ್ದು, ಇವಳಿಗೆ ಫೋನ್ ನಲ್ಲಿ ಹಾಕ್ತಾ ಇದ್ದೆ. ಹೌದಾ, ಚೆನ್ನಾಗಿದೆ ಅಷ್ಟೇ ನನಗೆ ಗೊತ್ತಿದ್ದು. ಇಲ್ಲಿಗೆ ಬಂದಾಗ ಅದನ್ನ ಇಸ್ಕೊಂಡು ಎಲ್ಲ ಹಿಂದಿ ಹಾಡುಗಳು ಬಾರಿಸೋಕೆ ಶುರು. ಅವತ್ತಿಂದ ನಾನು ಸಂಗೀತ ಬಿಟ್ಟೆ. ಅಷ್ಟೇ ಗೊತ್ತಿದ್ದು ಸಂಗೀತ ಬರತ್ತೆ ಅಂತ. ಆದ್ರೆ ಒಂದ್ಸಲ ಕನ್ನಡ ಸಂಘಕ್ಕೆ ಒಂದು ಕನ್ನಡ ಹಾಡು ಹೇಳೋದು, ಅದಕ್ಕೆ ಪ್ರಕಾಶ್ ರಾಜಶೇಖರ್ ಅವರು ಕೀಬೋರ್ಡು ಮತ್ತೆ ಶ್ರೀನಾಥ್ ಅವ್ರ ತಬ್ಲಾ. ಯಾವ್ದೋ ಒಂದು ತಾಳ ಗೊತ್ತಾಗ್ತಾ ಇರ್ಲಿಲ್ಲ ಶ್ರೀನಾಥ್ಗೆ. ಇವರು ತಬ್ಲಾ ತಗೊಂಡು ಬಾರ್ಸ್ ತೋರಿಸ್ಬಿಟ್ರು. ಅವಾಗ ಕೇಳಿದೆ ನನಗೆ ತಬ್ಲಾ ಬರುತ್ತಾ ಅಂತ. ಸೊ ಹಾಗಾಗಿ ಒಂದೊಂದೇ ರಿವೀಲ್ ಆಗ್ತಾ ಹೋಯ್ತು ನನಗೆ. ಅದೇ ಅದೇನಂದ್ರೆ ನಮ್ಗೆ ಹೀಗೆ ನಂಗೆ ಇದು ಬರತ್ತೆ ಅಂತ ನಮ್ಗೆ ಹೇಳ್ಕೊಳಕ್ಕೆ ಅದು ನಿಜವಾಗ್ಲೂ ಹೌದಾ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಬಂದ್ಬಿಡತ್ತೆ. ಅದೇ ಆ ತರಾನೇ ಅದು ನಮ್ ಭಾವನೆ. ಹಾಗೇನೆ ಏನು ಅಂದ್ರೆ ಅದು ಎಷ್ಟು ಇದು ಸಂಗೀತ ಅನ್ನೋದು ಮಹಾಸಾಗರ. ಅದು ನಮ್ಗೆ ಒಂದು ಹನಿ ಅದ್ರದ್ದು ನಮ್ಗೆ ರುಚಿ ನೋಡಿದ್ರು ನಿಜವಾಗ್ಲೂ ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ಆ ತರ ಮನ್ಸು ಇಟ್ಕೊಂಡು ಅದೇ ತರ ನಮ್ಗೆ ಬೆಳೆಸಿರೋದು ನಮ್ ತಂದೆ ತಾಯಿ ಎಲ್ಲ. ಸೊ ಹಾಗಾಗಿ ನಾವು ನನಗ್ ಗೊತ್ತು ಅಂತ ನಾನು ಯಾವತ್ತೂ ನಂಗೆ ಹಂಗೆ ಹೇಳಕ್ ಆಗಿರ್ಲಿಲ್ಲ. ಅದು ಈಗ್ಲೂ ಅದು ಒಂಥರ ಆ ತರ ಬರಲ್ಲ. ನನ್ಗೆ ಎಷ್ಟು ಗೊತ್ತೋ ಅಷ್ಟು ನಾನು ಮಾಡ್ತೀನಿ ಅಷ್ಟೇ ಅಂತ ಹೇಳೋದು. ಸೊ ಸಿಡ್ನಿಗೆ ಬರ್ತೀರಾ, ಇದು ನಿಮ್ಮ ಐಡಿಯಾ ಹೇಗೆ ಬಂತಿತ್ತು ಈ ಸಂಸ್ಥೆ ಬಗ್ಗೆ? ನಾನು ಮುಂಚೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತುಂಬಾ ಆಸಕ್ತಿ ಇತ್ತು. ಬೆಂಗಳೂರಲ್ಲಿ ತುಂಬಾ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. ನಾನು ಬೆಸ್ಟ್ ಆಕ್ಟರ್ ಅವಾರ್ಡ್ ಎಲ್ಲ ತಗೊಂಡಿದ್ದೆ. ಇಲ್ಲಿಗೆ ಬಂದಾಗ ಸ್ವಲ್ಪ ಕೈ ಕಟ್ಟಿದಾಗ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಆತರ ದೊಡ್ಡ ನಟ ಏನಲ್ಲ ನಾನು. ಆದ್ರೆ ಒಂದು ಕಲಾಸ್ಫೂರ್ತಿ ಅಂತ ಒಂದು ಚಿಕ್ಕ ಸಂಸ್ಥೆ ಮಾಡ್ಕೊಂಡು ನಾನು ನಮ್ಮಣ್ಣ ಎಲ್ಲ ಮಾಡ್ತೀವಿ. ನಮ್ಮಣ್ಣ ಬರಿತಾನೂ ಇದ್ರು ಅವಾಗ. ಹಾಗಾಗಿ ಎಲ್ಲ ಒಂದು ಅವರೇ ಕತೆ ಬರೆಯೋದು, ನಾವು ಎಲ್ಲ ಡೈರೆಕ್ಷನ್ ಮಾಡೋದು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತುಂಬಾ ಚಿಕ್ಕವರಿದ್ದಾಗ್ಲೇನೆ ಮನೆಯಲ್ಲೇ ಬೆಡ್ಶೀಟ್ಗಳು ಕಟ್ಕೊಂಡು ಪರದೆ ತರ ಮಾಡಿ ಟಿಕೆಟ್ ಎಲ್ಲ ಪಕ್ಕದ ಮನೆಯವರಿಗೆಲ್ಲ ಪಿನ್ ಅಲ್ಲೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಕೊಟ್ಟು ಕರ್ಕೊಂಡ್ಬಂದು ಅವ್ರ ಟಿಕೆಟ್ ಕಲೆಕ್ಟ್ ಮಾಡಕ್ ಒಬ್ರು ಬಾಗ್ಲಲ್ಲಿ ಆತರ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿದ್ದು ಇತ್ತು. ಮತ್ತೆ ನನಗೆ ಮೋಸ್ಟ್ಲಿ ಅದು
ಸಹಜವಾಗಿ ಬಂದಿತ್ತು ನಟನೆ. ನಮ್ಮ ಮಾವ ಕೂಡ ನಾಟಕದಲ್ಲಿದ್ರು. ಅವರು ಶ್ರೀರಂಗ ಕಲಾಕೂಟ ಅಂತ ಇಟ್ಕೊಂಡು ಅನಂತು ಅಂತ ಅವರು ಇದ್ರು, ಸಿನಿಮಾಗಳು ಕೂಡ ತೆಗೆದ್ರು. ಆದ್ರೆ ಅದರಲ್ಲಿ ಅಷ್ಟೊಂದು ಯಶಸ್ವಿ ಆಗ್ಲಿಲ್ಲ ಅವ್ರಿಗೆ. ಹಾಗಾಗಿ ಅದು ಒಂಥರ ಮಾವಂದ್ರ ಸಾಲಲ್ಲಿ ಬಂದ್ವಿ ನಾವು. ನನಗೆ ಮಾಡ್ತಾ ಇದ್ದೆ, ಹಾಗೆ ದೊಡ್ಡ ಆಗ್ತಾ ಸ್ಟಂಪ್ ಶಾಲೆನಲ್ಲಿ ಸೇರ್ಕೊಂಡೆ. ಅಲ್ಲೂ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗೆ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋದೆ. ಅಲ್ಲಿ ಚಂದುಳ್ಳಿ ಚೆಲುವೆ ನಾಟಕ ಮಾಡಿದ್ವಿ. ಅದರಲ್ಲಿ ಕವಿ ರೋಲ್ ಮಾಡಿದ್ದೆ ನಾನು. ನನಗೆ ಅವಾಗ ಬೆಸ್ಟ್ ಕಾಮಿಡಿ ಆಕ್ಟರ್ ಅಂತ ಬಂತು. ಅದಾದ್ಮೇಲೆ ಬೆಸ್ಟ್ ಆಕ್ಟರ್ ಅಂತ ಇನ್ನೊಂದು ನಾಟಕಕ್ಕೆ ಬಂತು. ಅದು 36 ಎಲ್ಲ ನಮ್ಗೆ ಸೀರಿಯಸ್ನೆಸ್ ಅಂತ ಇರ್ಲಿಲ್ಲ, ಸುಮ್ನೆ ತಮಾಷೆಗೋಸ್ಕರ ಫನ್ಗೋಸ್ಕರ ಮಾಡ್ತಿದ್ವಿ. ಸೊ ಇಲ್ಲಿಗೆ ಬಂದಾಗ ಸ್ವಲ್ಪ ಕೈ ಕಾಲು ಕಡ್ದಾಗ ಆಗಿತ್ತು. ಈಗಲೂ ನಾವು ಅನಿವಾಸಿ ಅಂತ ಸುದರ್ಶನ್ ಜೊತೆ ಎಲ್ಲ ಮಾಡ್ತಾ ಇದೀವಿ. ಕರಿಮಾಯಿ ಬಿ ಜಯಶ್ರೀ ಅವ್ರು ಬಂದಾಗ ಮುಖ್ಯವಾದ ಇದನ್ನೇ ತಗೊಂಡಿದ್ವಿ. ಇಲ್ಲಿ ಬಂದಾಗ ಏನ್ ಮಾಡೋದು ಅಂತ, ಇವಳು ಆತರ ಹಾಡ್ತಾಳೆ ಅಂತ ಗೊತ್ತಾದಾಗ ಮನೆಯಲ್ಲೇ ಒಂದು ಅಪರೂಪಕ್ಕೆ 1-2 ತಿಂಗಳಿಗೆ 3 ತಿಂಗಳಿಗೆ ಎಲ್ಲ ಸುತ್ತಮುತ್ತ ಇರೋನ್ ಕರಿಯೋದು, ಒಂದು ಪಾರ್ಟಿ ತರ ಮಾಡೋದು. ಪಾರ್ಟಿನಲ್ಲಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಇಟ್ಕೊಂತ ಇದ್ವಿ. ಸೊ ಹಾಗೆ ನಡೀತಾ ಇರ್ಬೇಕಾದ್ರೆ ಅದಕ್ಕೊಂದು ಹೆಸರು ಕೊಡೋಣ ಅಂತ ಅನ್ನಿಸ್ತು. ಭವಿಕಾ ಅಂತ ನಾವೇ ಕಂಡಿಡಿದ್ವಿ. ಏನಂದ್ರೆ ಭವಿಕಾ ಅಂದ್ರೆ ಶುಭ ಕಾರ್ಯ ಅಂತ, ಮಂಗಳ ಕಾರ್ಯ ಅಂತ. ಸೊ ನಾವು ಮಾಡ್ತಾ ಇರೋದೆಲ್ಲ ಮಂಗಳ ಕಾರ್ಯ ಅದು. ಸೊ ಹಾಗಾಗಿ ಪಾಸಿಟಿವ್ ಮೈಂಡ್ಸ್, ಅದಕ್ಕೆ ನಾವು ಮಂಗಳ ಕಾರ್ಯಗಳಿಂದ ಮನುಕುಲದ ಉದ್ಧಾರ ಅಂತ ಮಾಡಿಕೊಂಡು ಸ್ಲೋಗನ್ ಹಾಕೊಂಡು ಅದನ್ನ ಶುರು ಮಾಡಿದ್ವಿ. ಅದು ಕ್ರಮೇಣ ಸಂಗೀತಕ್ಕೆ ಇದಾಗೋಯ್ತು. ಯಾಕೆಂದ್ರೆ ತಮಾಷೆಗೆ ಒಂದು ಮಿತಿ ಇದೆ, ಸಂಗೀತಕ್ಕಿಲ್ಲ. ತಮಾಷೆ ಮಾಡ್ಬೋದು, ನಗಿಸ್ಬೋದು, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮನಸ್ಸಿಗೆ ಒಂಥರ ಎಲ್ಲಾರನ್ನೂ ಒಂದು ಭಾವನಾ ಲೋಕದಲ್ಲಿ ತಗೊಂಡೋಗೋದು ಸಂಗೀತ. ಇದು ತಮಾಷೆ ಕಾಮಿಡಿ ಎಲ್ಲ ಆಗ ಅಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ನಾಪಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಸಂಗೀತ ತುಂಬಾ ಇಷ್ಟೇ ಆಧ್ಯಾತ್ಮಿಕಕ್ಕೆ ಒಂದು ದಾರಿ. ಖಂಡಿತ. ಸೊ ನಾವು ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದೀವಿ, ಒಂದು ಹಾಡು ಕೇಳ್ಬೋದಾ? ಖಂಡಿತ. ಸೊ ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇದು ಕೇಳಿ. ಇದು ಅಕ್ಕಮಹಾದೇವಿಯವರ ಒಂದು ವಚನ. ನಮ್ಮ ತಂದೆಯವರು ಇದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ. ಆಲಿಸನ್ನ ಬೆನ್ನ ಪವಾಲಿಸನ್ನ ಬೆನ್ನ ಪವಾ ಪಾಲಿಸನ್ನ ಬೆನ್ನ ಪವಾ ಏಕನ್ನ ಮೊರೆಯ ಕೇಳಯ್ಯ ತಂದೆ ಆಲಿಸು. ನೀನಲ್ಲದೆ ಮತ್ತಿಲ್ಲ ಮತ್ತಿಲ್ಲ, ನೀನೇ ನನಗೆ ಗತಿ, ನೀನೇ ನನಗೆ ಮತೆಯ ಚನ್ನ ಮಲ್ಲಿಕಾರ್ಜುನಯ್ಯ. ಆಲಿಸನ್ನ ಬೆನ್ನ ಪವಾಲಿಸನ್ನ ಬೆನ್ನ ಪವಾ ಪಾಲಿಸನ್ನ ಬೆನ್ನ ಪವಾ ಏಕೆನ್ನ ಮೊರೆಯ ಕೇಳಯ್ಯ ತಂದೆ ಆಲಿಸು. ಕಿಡಿ ಕಿಡಿ ಕೆದರಿದರೆಯನಗೆ ಹಸಿವು ತೃಷೆ ಅಡಗಿತ್ತೆಂಬೆನು, ಮುಗಿಲು ಹರಿದು ಬಿದ್ದರೆಯನಗೆ ಮಜ್ಜನ ಕೆರೆದರೆಂಬೆನು, ಗಿರಿ ಮೇಲೆ ಬಿದ್ದರೆಯನಗೆ ಪುಷ್ಪವೆಂಬೆನು, ಚನ್ನ ಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದರೆ ಪ್ರಾಣ ನಿಮಗರ್ಪಿತವೆಂಬೆನು. ಆಲಿಸನ್ನ ಬೆನ್ನ ಪವಾಲಿಸನ್ನ ಬೆನ್ನ ಪವಾ ಪಾಲಿಸನ್ನ ಬೆನ್ನ ಪವಾ
ಮೊರೆಯ ಕೇಳಯ್ಯ ತಂದೆ ಆಲಿಸು. ಧನ್ಯವಾದಗಳು. ಬಹಳನೇ ಅದ್ಭುತವಾದ ಗಾಯನ. ಧನ್ಯವಾದಗಳು. ಆಮೇಲೆ ನಿಮ್ಮ ಕೊಲಾಬ್ರೇಷನ್ ಬಗ್ಗೆ ಹೇಳಿ. ನೀವು ಡ್ಯಾನ್ಸ್ ಕಂಪನಿಗಳ ಜೊತೆ ನೀವು ಕೊಲಾಬ್ರೇಟ್ ಮಾಡಿದ್ದೀರಾ, ನಿಮ್ಮ ಮಕ್ಕಳು ಕೂಡ ಕಲ್ತಿದ್ದಾರೆ. ಅದೊಂದೇ ಅಲ್ಲ, ಈಸ್ಟರ್ನ್ ಯುರೋಪಿಯನ್ ಬ್ಯಾಂಕ್ ಜಿಕ್ರಬಾಬ್ ಅವ್ರ ಜೊತೆ ಕೂಡ ಕೊಲಾಬ್ರೇಷನ್ ಆಗಿದೆ. ಅದು ಹೆಂಗೆ ಸ್ಟಾರ್ಟ್ ಆಯಿತು? ಮತ್ತು ನಮ್ಮ ಮಕ್ಕಳು ರುಚಿ ಸಾಂಗಿ ಡ್ಯಾನ್ಸ್ ಕಂಪನಿ, ರುಚಿ ಸಾಂಗಿ ಅಂತ ಅವರು ನಡೆಸ್ತಾ ಇರೋ ಡ್ಯಾನ್ಸ್ ಕಂಪನಿ, ಅಲ್ಲಿ ಕಥಕ್ಗೆ ಸೇರ್ಕೊಂಡ್ರು. ಅಂದ್ರೆ ನಮ್ಗೆ ಹಿಂದೂಸ್ತಾನಿ ಸಂಗೀತ ಆಗಿರೋದ್ರಿಂದ ಕಥಕ್ ಡ್ಯಾನ್ಸ್ ಕಲೀಲಿ ಅಂತ ಶುರು ಮಾಡಿಸಿದ್ವಿ. ಅಲ್ಲಿ ಅವ್ರ ಜೊತೆಗೆ ನಮ್ದು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಕೇಳಿದ್ರು ಈ ತರ ಮಾಡ್ಕೊಡಿ ಅಂತ. ಅವ್ರದ್ದು ಒಂದು 2-3 ಮ್ಯೂಸಿಕಲ್ಸ್ಗೆ ಸಂಗೀತ ಕಂಪೋಸು, ಆಮೇಲೆ ಡೈರೆಕ್ಷನ್ನು ಮತ್ತೆ ಹಾಡಿದ್ದು ಅದೆಲ್ಲಾನು ಮಾಡಿ ಅವ್ರದ್ದು ಶೋಸ್ ಸುಮಾರು ಶೋಸ್ ಆಯ್ತು. ದೇವದಾಸ್ ಮ್ಯೂಸಿಕಲ್ ಅಂತ, ಆಮೇಲೆ ನಾಚ್ಕಲ್ಸ್, ಅದೆಲ್ಲ ನಾ ಮ್ಯೂಸಿಕ್ ಮಾಡಿದ್ದೆ ನಾನು. ಅದು ಕ್ಯಾನ್ಬರಾಲೂ ಶೋಸ್ ಆಯ್ತು, ಸಿಡ್ನಿಲಿ ಸುಮಾರು ಶೋಸ್ ಆಯ್ತು. ಅದು ಆಮೇಲೆ ಇದು ಈಸ್ಟರ್ನ್ ಯುರೋಪಿಯನ್ ಬ್ಯಾಂಡ್ ಜಿಕ್ರಬಾಬು ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು. ಹಾಗೆ ಸೋಷಿಯಲ್ ಮೀಡಿಯಾ ಒಂದು ನಮಗೆ ನಿಜವಾಗ್ಲೂ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ಅದರಿಂದ ಅವರು ಹುಡುಕಿ ಅವರೇ ಮೆಸೇಜ್ ಮಾಡಿ ಈ ಥರ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ತೀರಾ ಅಂತ ಕೇಳಿದ್ರು. ಅವ್ರ ಜೊತೆಗೆ ಒಂದು 3-4 ಶೋಸ್ ಆಯಿತು, ಚಿಕ್ಕದು ಅಲ್ಲಿ ಸಿಟಿಲಿ ಎಲ್ಲ. ಇದರಲ್ಲಿ ಒಂಥರ ಕ್ಲೋಸ್ಡ್ ಗ್ರೂಪಲ್ಲಿ ಎಲ್ಲ ಆಯಿತು. ಅದೇನಂದರೆ ಅವರೇ ಮ್ಯೂಸಿಕ್ ಮಾಡ್ತಾರೆ. ಅವರು ಅದು ಎಲ್ಲ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸು, ಗಿಟಾರ್ ಅದೆಲ್ಲ ಸೇರಿಸಿ ಲೂಪ್ ಮಾಡಿಕೊಂಡು ಅವ್ರದ್ದೊಂದು ಒಂದು ಹೊಸ ಇದು ರೂಪ ಅವ್ರದ್ದು ಮ್ಯೂಸಿಕಲ್ಲಿ. ಅದಕ್ಕೆ ಅವರು ನೀವು ನಿಮ್ಮದು ಸಂಗೀತ ಹಾಡಿ ನಮ್ಮ ಜೊತೆಗೆ ಅಂತ. ಸೊ ಹಾಗೆ ಅದನ್ನು ಅವ್ರದ್ದು ಕೇಳಿಸ್ಕೊಂಡು ಅದಕ್ಕೆ ಸೂಟ್ ಆಗೋ ಥರ ನಮ್ಮ ಹಿಂದೂಸ್ತಾನಿ ಸಂಗೀತದ ರಾಗಕ್ಕೆ ಯಾವ್ದು ಸೂಟ್ ಆಗತ್ತೆ, ಆಮೇಲೆ ಇನ್ನೊಂದು ಅದು ಯಾವ ಥರ ಮೂಡಲ್ಲಿದೆ ಅಂತ. ಒಂದು ಏನಾಯ್ತು, ಅವರು ನಮ್ದು ಈ ವೇದ ಮಂತ್ರಗಳು 3 ಸ್ವರಗಳದು ಇರತ್ತಲ್ಲ, ಆ ಥರ ಇತ್ತು ಅವ್ರದ್ದು ಒಂದು ಕಂಪೋಸಿಷನ್. ಅದಕ್ಕೆ ಅವರು ಹೇಳಿದ್ರು ಇದನ್ನ ನಾವು ಪರ್ಫಾರ್ಮ್ ಮಾಡೋಣ, ಜೊತೆಗೆ ರೆಕಾರ್ಡು ಮಾಡೋಣ ಸ್ಟುಡಿಯೋಲಿ ಅಂತ ಅಂದ್ಬಿಟ್ಟು ಅದನ್ನ ಟ್ರೈ ಮಾಡಿದ್ವಿ. ಅದಕ್ಕೆ ವೇದ ಮಂತ್ರಗಳು, ಇದು ಶಾಂತಿ ಮಂತ್ರಗಳನ್ನ ನಾ ಹಾಡ್ದೆ ಅವ್ರದ್ದು ಮ್ಯೂಸಿಕ್ ಜೊತೆಗೆ. ಅದು ಸ್ಪಾಟಿಫೈ ಸಿಗುತ್ತೆ ಈಗ, ಸ್ಪಾಟಿಫೈ ಅಂತ. ಶಾಂತಿ ಅಂದ್ಬಿಟ್ಟು ಅದು ಟೈಟಲ್ಲು. ಅದರಲ್ಲಿ ನಾನು ಶಾಂತಿ ಮಂತ್ರಗಳು 1-2 ಹಾಡಿ ಅವ್ರದ್ದು ಮ್ಯೂಸಿಕ್ ಅವ್ರು ಬಾರಿಸಿದ್ರು. ಅದನ್ನ ನಾವು ಕೊಲಾಬ್ರೇಟ್ ಮಾಡಿದ್ವಿ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಹೌದು. ಇನ್ನೊಂದು ಇದಕ್ಕೆ ಅವ್ರದ್ದು ಎಷ್ಟೊಂದೆಲ್ಲ ಮ್ಯೂಸಿಕ್ ಪೀಸಸ್ಸು, ಅದಕ್ಕೆಲ್ಲ ಬೇರೆ ಬೇರೆ ತರ ಮೂಡ್ ಕೊಡೋಣ ಅಂದ್ಬಿಟ್ಟು ಒಂದು ಇದಕ್ಕೆ ಮಂಕುತಿಮ್ಮನ ಕಗ್ಗದು ನಾನು ನಾಕ್ಷನಾಗೆ ಹೇಳ್ದೆ, ನೀವೇ ಚೂಸ್ ಮಾಡಿ ಕೊಡಿ ಪದ್ಯಗಳು ಯಾವ್ದು ಇದಕ್ಕೆ ಸೂಟ್ ಆಗ್ಬೋದು ಅಂತ. ಅವರು ಸೆಲೆಕ್ಟ್ ಮಾಡಿ 1-2 ಕಗ್ಗ ಕೊಟ್ರು. ಅದನ್ನ ಅವ್ರದ್ದು ಮ್ಯೂಸಿಕ್ ಜೊತೆಗೆ ಸೂಟ್ ಆಗೋ ತರ, ಆ ತಾಳಕ್ಕೆ ಎಲ್ಲಾನು ಸೂಟ್ ಆಗೋ ತರ ನಾನು ಹಾಡಿದ್ದೆ. ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಎಷ್ಟು ವಾರಗಳು ಇಲ್ಲ ತಿಂಗಳುಗಳಾಯ್ತು? ಅದು ಸುಮಾರು 2025 ಅಲ್ಲಿ ಒಂದು ಹೋಲ್ ವರ್ಷ, ಫುಲ್ ವರ್ಷ ಸುಮಾರು ಆಯ್ತು. 2-3 ಪ್ರೋಗ್ರಾಮ್ಸ್, 3-4 ಪ್ರೋಗ್ರಾಮ್ಸ್ ಆಯ್ತು ಅವ್ರ ಜೊತೆಗೆ. ಅದೇ ಆಮೇಲೆ ಇದು ನಮ್ದ್ರಲ್ಲೇ ಬ್ಯುಸಿ ಆಗ್ಬಿಟ್ವಿ, ಸದ್ಯಕ್ಕೆ ಮತ್ತೆ ಮಾಡಿಲ್ಲ. ವಂಡರ್ಫುಲ್. ಇದು ಯಾವ ಲ್ಯಾಂಗ್ವೇಜ್ ಅಂತ ಹೇಳಿದ್ರಿ ನೀವು? ಜಿಕ್ರಬಾಬ್. ಅವ್ರದ್ದು ಏನಂದ್ರೆ ಬರೀ ಇನ್ಸ್ಟ್ರೂಮೆಂಟ್ಸ್. ಅವರು ಹಾಡೋರು, ವೋಕಲಿಸ್ಟ್ ಯಾರು ಇರಲ್ಲ. ಅವರು ಗ್ರೂಪ್ ಅಲ್ಲಿ ಅವರು ಗಿಟಾರ್ ಬಾರಿಸ್ತಾರೆ, ಜೊತೆಗೆ ಎಲೆಕ್ಟ್ರಾನಿಕ್ ಮೆಷಿನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಅದ್ರಲ್ಲೆಲ್ಲ ಲೂಪ್ ಮಾಡ್ಕೋತಾರೆ. ಆಮೇಲೆ ಒಬ್ಬ ಡ್ರಮ್ಮರ್ ಇರ್ತಾನೆ, ಆಮೇಲೆ ಒಬ್ರು ಸ್ಯಾಕ್ಸಫೋನ್ ಅವಾಗವಾಗ ಬರ್ತಿದ್ರು, ಸ್ಯಾಕ್ಸಫೋನ್ ಅಲ್ಲಿ ಅವರು. ಆಮೇಲೆ ನನ್ಗೆ ವೋಕಲ್, ಆಮೇಲೆ ತಬ್ಲಾ ಒಂದು. ಸೊ ನಾವಿಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಸೊ 2025 ಅದಾಗತ್ತೆ. ನಿಮ್ಮ ಈಗ ಸುರಸಂಧ್ಯಾ ಅದರ ಬಗ್ಗೆ ಇನ್ನೂ ಮಾತಾಡೋಣ, ಬಟ್ ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮ ಮುಂದುವರ್ಸೋಣ.
If you're over 60, loneliness increases your risk of death, more than obesity, poor diet, alcohol, or lack of exercise. Yet 25% of Australians say they are lonely, and worse, 1 in 10 have no social support. The stigma associated with loneliness and social isolation means it is most often unrecognised and underreported. Wipeoutloneliness.org has been established to help fight against this epidemic, particularly for those over 50. Don't hesitate to go to wipeoutloneliness.org, a not-for-profit organisation in association with Stitch. Major Gregory Keane of MI5 returns in a new exciting serial, Deadly Nightshade. Brought to you by Paul Gilbert, a proud personal supporter of 2RRR, every Thursday at 11:30 a.m. on 2RRR 88.5 FM. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಸ್ಟುಡಿಯೋಲಿ ಶ್ರೀಮತಿ ಅಪರ್ಣಾ ಹಾಗೂ ಶ್ರೀ ನಾಗಶಯನ ದಂಪತಿಗಳಿದ್ದಾರೆ. ಮತ್ತೆ ನಿಮಗೆ ಸ್ವಾಗತ ಕಾರ್ಯಕ್ರಮ. ಧನ್ಯವಾದಗಳು. ಸೊ 6ನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ಸುರು ಸಂಧ್ಯಾ 6 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಸ್ಟ್ರಾಟ್ಫೀಲ್ಡ್ ಟೌನ್ ಹಾಲ್ ಅಲ್ಲಿ. ಟಿಕೆಟ್ಗಳು ಎಲ್ಲಿ ತಗೋಬಹುದು, ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ? ನನ್ನ ಫೋನ್ ನಂಬರ್ ಹೇಳ್ತೀನಿ. ಆ 0400 548 713. ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ನಾವು ಒಂದು ಲಿಂಕ್ ಕಳಿಸ್ತೀವಿ, ಗೂಗಲ್ ಲಿಂಕ್. ಅಲ್ಲಿ ಆ ಲಿಂಕ್ ಅದು ಫಾರ್ಮ್ಗೆ ಫಿಲ್ ಮಾಡಿ ಅಲ್ಲೇ ಪೇ ಮಾಡ್ಬೋದು. ಪೇ ID ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಯಾವ್ದಾದ್ರು ನಡೆಯುತ್ತೆ. ಆಮೇಲೆ ಟಿಕೆಟ್ನ ನಾವು ಇಮೇಲ್ ಮಾಡ್ಬಿಡ್ತೀವಿ. ಅದೇ ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ಗೂಗಲ್ ಲಿಂಕ್ ನಮ್ಮ ಕಾರ್ಯಕ್ರಮದ ಪೋಸ್ಟಲ್ಲೂ ನಾವು ಹಾಕಿರ್ತೀವಿ. ಸೊ ಯಾರಿಗಾರು ಬೇಕಾದ್ರೂ ಇದು ಮಾಡ್ಬೋದು. ಸೊ ನಾವು ಕಾರ್ಯಕ್ರಮ ಮುಂದುವರಿಸಿದೀವಿ. ಈಗ 1 ಗಂಟೆ 40 ನಿಮಿಷ, 2 ಗಂಟೆಯಿಂದ ಇಲ್ಲಿ 2RRR ಅಲ್ಲಿ ದೇವ್ ಜೈಶ್ವಾಲ್ ಅವರ ಕಾರ್ಯಕ್ರಮ ಮೆಹಕ್ ನಡೆಯುತ್ತೆ. ಅದರಲ್ಲೂ ಅಷ್ಟೇ ಇಬ್ರು ಅಪರ್ಣಾ ಹಾಗೂ ನಾಗಶಯನ ದಂಪತಿಗಳು ಇಬ್ರು ಆ ಕಾರ್ಯಕ್ರಮಲ್ಲೂ ಭಾಗವಹಿಸ್ತಿದ್ದಾರೆ. ಅದರಲ್ಲಿ ಹಿಂದಿಲಿ ಮಾತಾಡ್ತಾರೆ, ಹಿಂದಿಲಿ ಇಂಟರ್ವ್ಯೂ ಆಗುತ್ತೆ, ಹಿಂದಿ ಹಾಡುಗಳನ್ನು ಕೂಡ ಹಾಡ್ತಾರೆ. ಸೊ ದಯವಿಟ್ಟು ಕೇಳಲು ಮರೆಯಬೇಡಿ. ಆಮೇಲೆ ಹೇಳಿ, ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಿದ್ರಿ ಖಯಾಲ್, ತುಮ್ರಿ, ಸೂಫಿ, ಭಜನ್, ಗಜಲ್ ಅಂತ. ಸೊ ನಾವು ಲೇಮೆನ್, ನಮಗೆ ಎಲ್ಲ ಒಂದೇ ಅನ್ಸತ್ತೆ. ಸೊ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ನೀವು? ಅದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಕನ್ನಡನೂ ಇದೆ, ದಾಸರ ಪದ ಕೂಡ ಅದು ನಮ್ಗೆ ಅರ್ಥ ಆಗತ್ತೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಮೇನ್ ನಾವು ಹಾಡೋದು ಖಯಾಲ್ ಗಾಯಕಿ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಲಿಟ್ರಲ್ ಮೀನಿಂಗ್ ಏನು ಅಂದ್ರೆ ನಮ್ದು ಇಮ್ಯಾಜಿನೇಷನ್ ಅಂತ ಖಯಾಲ್ ಅಂದ್ರೆ. ಈಗ ಕಂಪೋಸಿಷನ್ಸ್, ಟ್ರೆಡಿಷನಲ್ ಕಂಪೋಸಿಷನ್ಸ್ ಇರುತ್ತೆ, ಪಾರಂಪರಿಕ ರಚನಾ ಅಂತ ಹೇಳ್ತೀವಿ. ಅದನ್ನ ತಗೊಂಡು ಆ ಒಂದು ರಾಗ ತಗೊಂಡು ಅದ್ರದ್ದು ಪಾರಂಪರಿಕ ರಚನಾ ಅದನ್ನ ಹಾಡಿ ಅದರಲ್ಲಿ ನಾವು ಇಂಪ್ರೂವೈಸ್ ಮಾಡ್ತಾ ಹೋಗ್ತೀವಿ. ಈಗ ಆಲಾಪ್, ಸ್ವರಗಳು, ಸರಿಗಮ್ ಹಾಡೋದು, ಸ್ವರಗಳು ಹಾಡೋದು, ತಾನು ಎಲ್ಲ ಬೇರೆ ಬೇರೆ ಅಂಗಗಳಿದೆ ಖಯಾಲ್ ಗಾಯಕಿನಲ್ಲಿ. ಅದೆಲ್ಲಾನು ಒಂದಾದ್ಮೇಲೆ ಒಂದು ನಾವು ಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಇನ್ ಡೀಟೇಲ್ ಆ ರಾಗನ ಹಾಡ್ತೀವಿ. ಅದರಲ್ಲಿ ನಾವು 2 ಕಂಪೋಸಿಷನ್ಸ್ ಹಾಡ್ಬೋದು, 3 ಕಂಪೋಸಿಷನ್ಸ್ ಹಾಡ್ಬೋದು. ಆ ಥರ ನಮಗೆ ಬಿಟ್ಟಿದ್ದದು ಎಷ್ಟು ಕಂಪೋಸಿಷನ್ಸ್ ನಾವು ಹಾಡ್ತೀವಿ ಅಂತ. ಅದೆಲ್ಲದ್ರಲ್ಲೂ ನಾವು ವೆರೈಟೀಸು, ವೇರಿಯೇಷನ್ಸ್ ಮಾಡ್ತೀವಿ. ನಮ್ಮ ಮನೋಧರ್ಮಕ್ಕೆ ತಕ್ಕಂತೆ ನಾವು ಹಾಡ್ತೀವಿ. ಅದನ್ನ ಒಂದು ಸ್ಯಾಂಪಲ್ ಕೇಳ್ಬೋದಾ? ಹಾ, ಖಂಡಿತ. ಇದಾಗ್ಲಿ, ನೀವು ಯಾವಾಗ ರೆಡಿ ಇರ್ತೀರಾ? ಹಾ. ಆಮೇಲೆ ಅದು ಖಯಾಲ್ ಆದ್ಮೇಲೆ ಠುಮ್ರಿ ಅಂತಂದ್ರೆ ಅದು ಮೇನ್ಲಿ ಪೊಯೆಟ್ರಿ. ಈಗ ಹಿಂದಿನಲ್ಲಿರುತ್ತೆ ಬ್ರಿಜ್ ಭಾಷಾ, ಹಳೆ ಡೈಲೆಕ್ಟ್ಸ್, ಬ್ರಿಜ್ ಭಾಷಾ, ಅವಧಿ, ಆ ಭಾಷೆಗಳಲ್ಲಿ ಇದು ಪೊಯೆಟ್ರಿ ಇರುತ್ತೆ. ಅದು ಟ್ರೆಡಿಷನಲ್ ಕಂಪೋಸಿಷನ್ಸ್. ಅದರಲ್ಲಿ ಮೇನ್ ಏನು ಅಂದ್ರೆ ಈಗ ಎಲ್ಲ ಇಮೋಷನ್ಸ್, ಬೇರೆ ಬೇರೆ ತರ ಇಮೋಷನ್ಸ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಈಗ ಪ್ರೀತಿ, ಪ್ರೇಮದ ಬಗ್ಗೆ, ಅಥವಾ ವಿರಹ, ಅಥವಾ ಭಕ್ತಿ ಭಾವ, ಆ ಥರದ್ದು ಎಲ್ಲ ಎಕ್ಸ್ಪ್ರೆಷನ್ ಇರುತ್ತೆ. ಮತ್ತೆ ಯೂಶ್ವಲಿ ಅದು ರಾಧೆ ಕೃಷ್ಣಂದು ಬಗ್ಗೆ ಆ ಥರ ಅದೆಲ್ಲ ಇರುತ್ತೆ.
ಈಗ ಖಯಾಲ್ ಅಂದ್ರೆ ಒಂದು ಹಾಡು ತೋರಿಸ್ತೀನಿ. ಖಂಡಿತ. ಅದು ಒಂದಾದ್ಮೇಲೆ ಒಂದು ಹೋಗೋದೇ ಒಳ್ಳೇದು. ಈಗ ಮಾಲ್ ಕೌನ್ಸಲ್ಲಿ ನಮ್ಮ ತಂದೆ ಬರೆದು ರಾಗ ಹಾಕಿರೋದು ಒಂದು ಬಂದಿಶ್ ಅಂತ ನಾವು ಕರಿತೀವಿ. ಬಂದಿಶ್, ಛೋಟಾ ಖ್ಯಾಲ್ ಅಂತಾನೂ ಹೇಳ್ತೀವಿ. करत हूँ ध्यान तुम्हारे, अहरह करत हूँ ध्यान तुम्हारे, बिरह के मारे बहुत थक गए, बिरह के मारे बहुत थक गए, बेगद रस दे हो श्याम मुरारी, बेगद रस दे हो श्याम मुरारी, अहरह करत हूँ ध्यान तुम्हारे. ಇದು ಹೀಗೆ ಈ ಬಂದಿಶ್ ಅಂತ ಇದು ತಗೊಂಡು ಇದನ್ನೇ ವಿಸ್ತಾರ ಮಾಡ್ತೀವಿ ನಾವು, ಆಲಾಪ್ ಅದೆಲ್ಲ. ಆಮೇಲೆ ಠುಮ್ರಿ ನಲ್ಲಿ ಅದೇ ಹೇಳದ್ನಲ್ಲ ಪೊಯಿಟ್ರಿ ಇರುತ್ತೆ. ಅದು ಒಂದು ಲೈನ್ ಹಾಡು ತೋರಿಸ್ತೀನಿ. पनिया भरन कैसे जा रे, सुन प्यार आली आज बन माली मोरी रोकत डगरे, पनिया भरन कैसे जा रे. ಹೀಗೆ ಇದು ಈ ಕವಿತೆನಲ್ಲಿ ಒಂದು 4 ಲೈನ್ ಸ್ಥಾಯಿ ಅಂತರ, ಅಂದ್ರೆ 2 ಒಂದು ಸ್ಟಾನ್ಸಾ ಇರುತ್ತೆ. ಅದನ್ನು ನಾವು ಇದು ಮೋಸ್ಟ್ಲಿ ಶೃಂಗಾರ ರಸದ್ದು ಇರುತ್ತೆ. ಇವಾಗ ನಾನು ಹಾಡಿದ್ದು ಇದು ಶೃಂಗಾರ ರಸದ್ದು. ಅದಕ್ಕೆಲ್ಲ ಬೇರೆ ಬೇರೆ ನ್ಯೂಯೆನ್ಸಸ್ ಕೊಟ್ಟು ಎಲ್ಲ ವೇರಿಯೇಷನ್ಸ್ ಅಲ್ಲಿ ಅದನ್ನ ಹಾಡೋದು. ಇದು ಠುಮ್ರಿ ಅಂತ. ಆಮೇಲೆ ನಾ ಗಜಲ್ ಹಾಡ್ತಾ ಇದ್ದೀನಿ, ಒಂದು ಪ್ರೆಸೆಂಟ್ ಮಾಡ್ತಾ ಇದೀವಿ ಈಗ ಗಜಲ್ಸು. ಆಮೇಲೆ ಭಜನ್ಸ್, ಮೀರಾ ಭಜನ್ಸ್ ಹಾಡ್ತಾ ಇದೀವಿ. ಆಮೇಲೆ ದಾಸರ ಪದ ಇದೆ, ವಚನ ಇದೆ, ವಚನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹಾಗೆ ಆಗ್ಲೇ ಹೇಳ್ದಂಗೆ ಆನ್ಸಂಬಲ್ಸು ಇದೆ. ಸೊ ಇನ್ನೊಂದು ಯಾವ್ದಾದ್ರು ಒಂದ್ 2 ಕೇಳ್ಬೋದಾ? ಹಾ ಖಂಡಿತ. ಕನಕದಾಸರದು. ಹಾ, ಕನಕದಾಸರದು ನಾನು ನೀನು ಎನ್ನದಿರೋ ಹೀನಮಾನವ ಅಂತ, ಅದನ್ನ ನಾನು ರಾಗ ಸಂಯೋಜನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದು. ಅದರದ್ದು ಉಗಾಭೋಗ ಹಾಡ್ತೀನಿ. ಧರೆಯ ಭೋಗವನು
ಕೆಡಲು ಬೇಡ. ಧರೆಯ ಭೋಗವನು ನೋಡಿ ಹರಿಯ ಮರೆತು ಕೆಡಲು ಬೇಡ. ಧರೆಯ ಭೋಗ ಕನಸಿನಂತೆ, ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ನಾನು ನೀನು ಎನ್ನದಿರೋ ಹೀನ ಮಾನವ. ಅದ್ಭುತವಾಗಿತ್ತು, ಧನ್ಯವಾದಗಳು. ಮತ್ತೆ ಈ ಗೀತೆನ ಧ್ವನಿ ಮುದ್ರಣ ಕೂಡ ಮಾಡ್ತಾ ಇದ್ದೀವಿ ರೆಕಾರ್ಡ್ ಸ್ಟುಡಿಯೋದಲ್ಲಿ. ಅದನ್ನ ಇಷ್ಟರಲ್ಲೇ ಬಿಡುಗಡೆ ಮಾಡೋ ಯೋಚನೆ ಇದೆ. ಅದೇ ಸ್ಪಾಟಿಫೈ. ಹೌದು, ಎಲ್ಲ ಸೋಷಿಯಲ್ ಇದರಲ್ಲೂ. ಅದು ಅರ್ಥನೂ ಎಷ್ಟು ಚೆನ್ನಾಗಿದೆ, ಅದು ನಾನು ನೀನು ಏನದಿರೋ ಈಗಿನ ಮಾನವ ಅಂತ. ಆಮೇಲೆ ಇನ್ನೇನು ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಸೊ ಈಗ ಸೆಪ್ಟೆಂಬರ್ 6, 2026 ಭಾನುವಾರ ಸುರುಸಂಧ್ಯಾ, ಇಟ್ಸ್ ಎಫೆಕ್ಟಿವ್ಲಿ ಸೆಲೆಬ್ರೇಟಿಂಗ್ 30 years ಆಫ್ ಮ್ಯೂಸಿಕ್ ಇನ್ ಆಸ್ಟ್ರೇಲಿಯಾ. ಭವಿಕಾ ಸಿಡ್ನಿ ಅವರು ಪ್ರೆಸೆಂಟ್ ಮಾಡ್ತಾ ಇರೋದು ಅನ್ ಈವ್ನಿಂಗ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್. ಖಯಾಲ್, ತುಮ್ರಿ, ಭಜನ್, ಸೂಫಿ, ಗಜಲ್ಸ್, ಕೋರಸ್, ಆನ್ಸಂಬಲ್ ಹಾಗೂ ಭಾವಗೀತೆಗಳನ್ನು ಕೇಳ್ಬೋದು. ಇವತ್ತಿಲ್ಲಿ ನೀವು ಕೇಳಿರೋದು ಸ್ಯಾಂಪಲ್. ಅಲ್ಲಿ 6 ಗಂಟೆಯಿಂದ 8:30ವರೆಗೂ ಇದು ಅದೊಂದೇ ಎಲ್ಲ ಊಟ ಕೂಡ ಕೊಡ್ತಾ ಇದ್ದಾರೆ. ಸೊ ಮಧ್ಯ ಒಂದು ಇಂಟರ್ವಲ್ ಇರುತ್ತೆ. ಭಾನುವಾರ 6ನೇ ತಾರೀಕು ಸೆಪ್ಟೆಂಬರ್ 2026 6 ಗಂಟೆಗೆ ಸ್ಟ್ರಾಟ್ಫೀಲ್ಡ್ ಟೌನ್ ಹಾಲಲ್ಲಿ. ಟಿಕೆಟ್ ದರ ಬಂದು $50 ಪರ್ ಪರ್ಸನ್. ನಿಮಗೆ ಟೆಲಿಫೋನ್, ನಿಮಗೆ ಟಿಕೆಟ್ಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ 0400548713, 0400548713, ಇಲ್ಲ 0400548752. SMS ಮಾಡಿದ್ರೆ ಒಂದು ಗೂಗಲ್ ಲಿಂಕ್ ಬರುತ್ತೆ. ಆ ಗೂಗಲ್ ಲಿಂಕನ್ನು ಕೂಡ ನಾವು ನಮ್ಮ ಇದು ಕಾರ್ಯಕ್ರಮದ ಇದಕ್ಕೆ ಹಾಕ್ತೀವಿ. ಸೊ ಇನ್ನೇನು ಹೇಳಿ, ಇನ್ಯಾಕೆ ಬರಬೇಕು? ಇದೆಲ್ಲ ಇದೆ, ಊಟ ಕೊಡ್ತೀರಾ, ಹಾಡುಗಳು, ಸಂಗೀತ, ನಿಮ್ದೇನಾದ್ರು ಮೆಸೇಜ್ ಇದೆಯಾ? ಏನಿಲ್ಲ, ಈಗ ಈ ಬಾಲಿವುಡ್ ಹಾವಳಿ ಜಾಸ್ತಿ ಇದೆ, ಆದ್ರೆ ಅದು ಕೇಳಬಾರ್ದು ಅಂತಲ್ಲ. ಆ ಬಾಲಿವುಡ್ಗೆ ಮೂಲ ಕ್ಲಾಸಿಕಲ್. ಹೌದು, ಬಾಲಿವುಡ್ ಆಗಲಿ ಯಾವುದೇ ಸಂಗೀತಕ್ಕಾಗ್ಲಿ ಕ್ಲಾಸಿಕಲ್ ಕಲ್ತ್ರೆ ಎಲ್ಲಾನು ಒಂಥರ ಈಸಿ, ತುಂಬಾ ಸುಲಭ. ಆದ್ರೆ ಎಲ್ರಿಗೂ ಅದು ದಕ್ಕದಿಲ್ಲ. ಅದು ಒಂದು ಅದಕ್ಕೆ ನಾನೇ ಉದಾಹರಣೆ. ಆದ್ರೆ ಅದನ್ನ ಅನುಭವಿಸೋದು ನಿಜವಾಗ್ಲೂ ಒಂದು ದೊಡ್ಡ ಪರಮಾನಂದದ ವಿಷಯ. ಅದು ದಯವಿಟ್ಟು ಬನ್ನಿ, ನಾವು ಆನಂದವಾಗಿ ಹಾಡ್ತೀವಿ, ನೀವು ಆನಂದವಾಗಿ ಕೇಳಿ, ಎಲ್ಲರೂ ಆನಂದವಾಗಿರೋಣ. ಮತ್ತೆ ಇದು ಎಲ್ಲದಕ್ಕೂ ಆಧ್ಯಾತ್ಮಿಕಕ್ಕೆ ತುಂಬಾ ಸುಲಭವಾದ ದಾರಿ ಅಂತ ನನ್ನ ಭಾವನೆ. ಹಾ, ಮತ್ತೆ ಇನ್ನೂ ಸೇರಿಸ್ಬೇಕು ಅಂದ್ರೆ ಅದಕ್ಕೆ ನಾವು 30 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಬಂದಿದೀವಿ. ನಾವು ತುಂಬಾನೇ ಸ್ಟ್ರಗಲ್ ಮಾಡಿದೀವಿ ಎಷ್ಟೋ ಸಲ. ಆದ್ರೂ ಮುಂದುವರ್ಸ್ಕೊಂಡು ನಮ್ಗೆ ಮಾಡ್ಲೇಬೇಕು. ಯಾಕಂದ್ರೆ ಇದು ಒಂಥರ ಅದೇ ಇವ್ರು ಹೇಳ್ದಂಗೆ ಪರಮಾನಂದ, ನಮ್ಗೆ ಆನಂದ ಸಿಗತ್ತೆ ನಾವು ಮುಂದುವರ್ಸೋಣ ಅಂತ. ನಾವು ಕಷ್ಟಪಟ್ಟು ಪ್ರಿಪೇರ್ ಆಗ್ತಾ ಇದೀವಿ, ಎಲ್ಲ ರಿಹರ್ಸಲ್ ಮಾಡ್ತಿದೀವಿ. ಮತ್ತೆ ನಮ್ ಜೊತೆಗೆ ಯಂಗ್ಸ್ಟರ್ಸ್, ನಾವಿಬ್ರು ಡೈನಾಸಾರ್ಗಳು ಈ ಗ್ರೂಪ್ ಅಲ್ಲಿ. ಎಲ್ಲ ನಮ್ಮ ಮಕ್ಳ ಏಜ್ನವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು, ಎಲ್ಲ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಎಲ್ಲರೂ ನಾವೆಲ್ಲ ಸೇರಿ ನಾವು ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾ ಇದೀವಿ. ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿಂದು ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೊಡ್ಬೋದು ಅನ್ನೋ ಒಂದು ಆಶಾಭಾವನೆ. ಎಲ್ಲರೂ ಸ್ಥಳೀಯ ಕಲಾವಿದ್ರೆ, ಯಾರು ಹೊರಗಡೆಯಿಂದ ನಾವು ಕರೆಸಿಲ್ಲ, ಎಲ್ಲ ಇಲ್ಲೇ ಇರೋರು, ಇಲ್ಲೇ ಬೆಳೆದಿರೋರು. ಸೊ ಅವರ ಮುಂದಿನ ಜನಾಂಗಕ್ಕೆ ನಾವು ಜನರೇಷನ್ಗೆ ಧಾರೆ ಏರ್ಕೊಡ್ತಾ ಇದ್ದೀವಿ. ಸೊ ಅದನ್ನ ನಮ್ಮ ಒಂದು ಅನುಭವದಲ್ಲಿ ಅವ್ರನ್ನೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ರು ಇದುವರೆಗೂ 30 ವರ್ಷ ನಿಮ್ಮೆಲ್ಲರೂ ಸಹಾಯ ಸಹಕಾರ ಇಲ್ಲದಿದ್ರೆ ನಡ್ಸಕ್ ಸಾಧ್ಯನೇ ಇಲ್ಲ. ನೀವೆಲ್ಲ ಮಾಡಿರೋದ್ರಿಂದಾನೇ ಇವತ್ತಿನ ದಿನ ನಾವು 30 ವರ್ಷ ಬಂದಿದ್ದೀವಿ. ಅದೇ ಬೆಂಬಲ ಮತ್ತು ಸಹಕಾರನ ಮುಂದೇನು ಕೋರ್ತೀವಿ. ಖಂಡಿತ ಕೊಡ್ತಾರೆ. ಸುರಸಂಧ್ಯಾ ಸೆಪ್ಟೆಂಬರ್ 6, 2026 6 ಗಂಟೆಗೆ ಸ್ಟ್ರಾಟ್ಫೀಲ್ಡ್ ಟೌನ್ ಹಾಲ್. ಅಪರ್ಣ ನಾಗಶಯನ ಅವರ ಗಾಯನ, ಜತೂಷನ್ ಜಯರಾಸ ಅವರ ಫ್ಲೂಟ್, ಶ್ರೀನಿವಾಸ್ ಬೈರೆಡ್ಡಿ ಅವರ ತಬಲಾ,
ಶಿವಚಂದಿರನ್ ಅವರ ಹಾರ್ಮೋನಿಯಂ ಹಾಗೂ ಅಮೃತ್ ನಾಗರಾಜ್ ಅವರ ಏನದು ರಿದಮ್ ಪ್ಯಾಡ್ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ನಾನು ಅಪರ್ಣಾ ನಾಗಶಯನ. ನಮಸ್ಕಾರ. ನಾನು ನಾಗಶಯನ. ಧನ್ಯವಾದಗಳು. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಮರಿಬೇಡಿ, ಈಗ 2 ಗಂಟೆಗೆ ಕಾರ್ಯಕ್ರಮ ಮೆಹಕ್, ಅದರಲ್ಲೂ ಅವರು ಅಪರ್ಣಾ ಹಾಗೂ ನಾಗಶಯನ ಅವರು ಇರ್ತಾರೆ, ಮಾತಾಡ್ತಿರ್ತಾರೆ. ಹಿಂದಿ ಹಾಡುಗಳನ್ನು ಕೂಡ ನೀವು ಕೇಳಬಹುದು ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಮಹೇಶ್.